ಅದಕ್ಕೆ ವ್ಯಾಕ್ಸಿನ್ ಬೇಗ ಬರಲಿ, ಎಲ್ಲಾರು ವ್ಯಾಕ್ಸಿನ್ ಸಿಗ್ಲಿ ಅಂತ ಪ್ರೇಯರ್ ಮಾಡಬೇಕು. ನಮ್ಮ ದೇಶ ದೊಡ್ಡ ದೇಶ, ತುಂಬಾ ಪಾಪ್ಯುಲೇಷನ್ ಇದೆ. ತುಂಬಾ ಪಾಪ್ಯುಲೇಷನ್ ಇರೋದ್ರಿಂದ ತುಂಬಾ ಬೇಗ ಸಿಗಲ್ಲ. ಅದು ಕ್ಲಿಯರ್ ಆಗಲಿಕ್ಕೆ ಸುಮಾರು ವರ್ಷ ಆಗುತ್ತೆ. ಇಂಜೆಕ್ಷನ್ ಎಲ್ಲಾರ್ಗೂ ಬರೋದಿಗೆ. ಪ್ರೈಸ್ ದ ಲಾರ್ಡ್. ಆ ರೋಗ ಎಂತಂದ್ರೆ ವೈರಲ್ ಆಗುತ್ತೆ. ಒಬ್ಬರಿಗಿದ್ರೆ ಕೂಡ ಏಡ್ಸ್ ಬೇಕಾಗುತ್ತೆ ಎಲ್ಲಾರ್ಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನೀವು ನಿಮ್ಮ ಅಕ್ಕಪಕ್ಕದ ಮನೆಗಳು, ನಿಮ್ಮ ಓನರ್ಗೆ, ನಿಮ್ಮ ಕೂಲಿಯಾಳರಿಗೆ, ನಿಮ್ಮ ವರ್ಕರ್ಸ್ಗೆ, ನಿಮ್ಮ ನೇಬರ್ಸ್ಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಮಿತ್ರರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕ್ಲಾಸ್ಮೇಟ್ಗಳಿಗೆ, ನಿಮ್ಮ ರಕ್ಷಣೆ ಹೊಂದಿರೋ ಹೆಂಡತಿಗೆ, ಮಕ್ಕಳಿಗೆ, ಗಂಡನಿಗೆ, ಅತ್ತೆಗೆ, ಮಾವಗೆ, ತಂದೆಗೆ, ತಾಯಿಗೆ, ದೊಡ್ಡಮ್ಮ, ಚಿಕ್ಕಮ್ಮ, ಹಲ್ಲೆಲೂಯಾ, ಬಂಧು ಬಳಗ ಎಲ್ಲರಿಗೂ ಪ್ರೇಯರ್ ಮಾಡಿ. ಎಲ್ಲರಿಗೂ ಪ್ರೇಯರ್ ಮಾಡಿ. ದೇವರ ಅಭಿಷೇಕ, ಪ್ರಾರ್ಥನಾ ಆತ್ಮ ನೀರು ಕೊಡ್ತಾನೆ. ಅದೇ ಪ್ರಾರ್ಥನೆ ಮಾಡೋರು ಮಾತ್ರ ರಕ್ಷಣೆ ಹೊಂದಿದೆ. ಅದಕ್ಕೆ ವಿಟ್ನೆಸ್ ಏನಂದ್ರೆ ಎಜೆಸ್ಕೇಲ ಚಾಪ್ಟರ್ 9, ಎಜೆಸ್ಕೇಲ 9 ಚಾಪ್ಟರ್ ಪ್ರೇಯರ್ ಮಾಡೋಣ. ದೇವರು ಬಿಟ್ಬಿಡ್ತಾನೆ. ಎಸೆಕೇಲ್ 9 ಚಾಪ್ಟರ್, ಸಾರಿ 90. ಹಲ್ಲೆಲೂಯಾ. 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋರು ರಕ್ಷಿಸಲ್ಪಡ್ತಾರೆ. ಪ್ರಾರ್ಥನೆ ಮಾಡೋರಿಗೆ ದೇವರು ಯಾವ ಕೋಪ ಕೂಡ ಅವ್ರ ಮೇಲೆ ಮಾಡಿಕೊಡಲ್ಲ. ಯಾರು ಪ್ರೇಯರ್ ಮಾಡಲು ಅವ್ರ ಮೇಲೆ ದೇವರಿಗೆ ಕೋಪನೂ ಬರ್ತದೆ, ನಾಶನ ಕೂಡ ಆಗ್ತಾರೆ. ಹಲ್ಲೆಲೂಯಾ. ಕರೆಕ್ಟ್ ಆಗಿದೆ. ಚಾಪ್ಟರ್ 9 ಎಜೆಕೇಲ್. ಆಮೇಲೆ 9ನೇ ಅಧ್ಯಾಯ. ಪ್ರಾರ್ಥನೆಯಲ್ಲಿ ಇರಬೇಕು. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಮೇಲೆ ಬೇಸರಗೊಂಡು ನಮ್ಮನ್ನ ನಾಶನ ಮಾಡಿ, ಸೈತಾನ ಅಲ್ಲ, ದೇವರು. ಎಸ್ಕೇಲ 38, 39, ಎಜೆಸ್ಕೇಲ ಗ್ರಂಥ 38, 39. ಅದು ಥರ್ಡ್ ವರ್ಲ್ಡ್ ವಾರ್ ಸೂಚಿಸುತ್ತದೆ. 3ನೇ ಪ್ರಪಂಚದ ಮಹಾಯುದ್ಧವನ್ನ ಸೂಚಿಸುವ ಗ್ರಂಥ. 38ನೇ 39ನೇ ವಚನ. 38, 39 2 ಚಾಪ್ಟರ್ ಕೂಡ, 2 ಅಧ್ಯಾಯಗಳು ಕೂಡ 3ನೇ ಮಹಾಪ್ರಪಂಚ ಯುದ್ಧವನ್ನ ತೋರಿಸುತ್ತವೆ. ಆಕ್ಚುಲಿ ನಿಮ್ಗೆ ಗೊತ್ತಾ, ಫಸ್ಟ್ ವರ್ಲ್ಡ್ ವಾರ್ ಆಯ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ಅದು ಕೂಡ ಬೈಬಲಲ್ಲಿ ಬರೆದು ಸುಮಾರು ವರ್ಷ ಆಯಿತು. ಆಮೇಲೆ ಮೊದಲನೇ ಯುದ್ಧ, ಮಹಾಯುದ್ಧ, ಎರಡನೇ ಯುದ್ಧ ನಡೀತೀಗ. ಥರ್ಡ್ ವರ್ಲ್ಡ್ ವಾರ್ಗೆ ಎಲ್ಲ ಪ್ರಿಪರೇಷನ್ ರೆಡಿಯಾಗಿ ದೇವರು ಡೋರ್ ತೆಗೆದ್ರೆ ಸಾಕು. ಈ ಕಡೆ ರಷ್ಯಾ, ಈ ಕಡೆ ಇಸ್ರಾಯೇಲ್ ದೇಶಕ್ಕೆ ಒಂದಷ್ಟು ಜನ, ಅಷ್ಟು ದೇಶಗಳು ಕಂಟ್ರಿ, ರಷ್ಯಾ ದೇಶಕ್ಕೆ ತುಂಬಾ ಕಂಟ್ರಿಗಳು ಸಪೋರ್ಟ್ಗೆ ಬಂದು ನಿಂತಿದೆ. ಬಟ್ ವಿಕ್ಟರಿ ಇಸ್ರಾಯೇಲ್ ದೇಶ ಯಹೂದ್ಯರಿಗೆ. ಅದೆಲ್ಲ ಬೈಬಲ್ ವಾಕ್ಯ ಇದೆ. ಅದಕ್ಕೆ ನಾನೇನು ಪ್ರವಾದಿ ಅಲ್ಲ, ಈ ತರ ಒಂದು ಮನುಷ್ಯನೇ. ಅದೇ ತಕ್ಷಣ ಪ್ರವಾದಿ ಅನ್ಕೋಬೇಡಿ, ಅದಕ್ಕೆಲ್ಲ ವಾಕ್ಯ ಐತೆ. ಜಕಾರ್ಯ ಚಾಪ್ಟರ್ 12, ಜಕಾರ್ಯ ಚಾಪ್ಟರ್ 14, ಜಕಾರ್ಯ 3:14 ಅದ್ರ ಬಗ್ಗೆ ಹೇಳ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವಾಕ್ಯಕ್ಕೆ ಹೊರಟೋಗೋಣ. ವಾಕ್ಯ ಓದ್ತೀರಾ? ಆದಿಕಾಂಡ 17ನೇ 1ನೇ ವಚನ. ಅಬ್ರಹಾಮನು Genesis chapter 17:1. ಅಬ್ರಹಾಮನು 90 ವರ್ಷದವನಾದಾಗ 75ನೇ ವರ್ಷದಲ್ಲಿ ದೇವರು ಅಬ್ರಹಾಮನನ್ನ ಕರೆದ. ಎಷ್ಟನೇ ವರ್ಷ? 75ನೇ ವರ್ಷದಲ್ಲಿ ದೇವರು ಕರೆದ. 90ನೇ ವರ್ಷದಲ್ಲಿ ತಿರುಗ ದರ್ಶನ ಕೊಟ್ಟು ಏನಂತ ಮಾತಾಡ್ತಾ ಇದ್ದಾರೆ ನೋಡಿ. ನಾನು ಸರ್ವಶಕ್ತನಾದ ದೇವರು. ಬ್ರದರ್, ಸಿಸ್ಟರ್, ನಾನು ಸರ್ವಶಕ್ತನಾದ ದೇವರು. ಸರ್ವಶಕ್ತನಾದ ದೇವರು ಪದ ಏನ್ ಗೊತ್ತಾ? ಏನ್ ಬೇಕಾದ್ರೂ ಮಾಡ್ತೀನಿ ಜೀವನದಲ್ಲಿ, ಏನ್ ಬೇಕಾದ್ರೂ ಸೇವ್ ಮಾಡ್ತೀನಿ ಈ ಪ್ರಪಂಚದಲ್ಲಿ. ಇವತ್ತು ರಾತ್ರಿ ಬೇಕಾದ್ರೆ ಕೊರೋನಾ ಇಲ್ದಿರಂಗೆ ಓಡಿಸ್ಬಿಡ್ತೀನಿ. ಪ್ರತಿ ರೌಡಿನೂ ಚೇಂಜ್ ಮಾಡ್ತೀನಿ, ಪ್ರತಿ ದೇಶನೂ ಚೇಂಜ್ ಮಾಡ್ತೀನಿ, ಪ್ರತಿ ಲಂಚಕೋರನ್ನು ಚೇಂಜ್ ಮಾಡ್ತೀನಿ, ಕೆಟ್ಟಗಳನ್ನೆಲ್ಲ ಪುಡಿ ಮಾಡ್ಬಿಡ್ತೀನಿ, ಸೂರ್ಯ ಚಂದ್ರನೆಲ್ಲ ಲಯ ಮಾಡ್ಬಿಡ್ತೀನಿ, ಸಮುದ್ರ ನೀರೆಲ್ಲ ಡ್ರೈ ಮಾಡ್ಬಿಡ್ತಾರೆ. ಆಮೆನ್. ಹಲ್ಲೆಲೂಯಾ. ಏನ್ ಬೇಕಾದ್ರೂ ಮಾಡ್ತಾರೆ. ನಿಮ್ಗೆ ಗೊತ್ತಾಗಲ್ಲ ಏನ್ ಹೇಳಿ? ರೆಡ್ ಸಿಯಾ, ಕೆಂಪು ಸಮುದ್ರನ ವಿಭಾಗ ಮಾಡಿದ್ದು ದೇವರು.
ಎರಿಕೋ ಕೋಟೆಯನ್ನು ಪುಡಿ ಪುಡಿ ಮಾಡಿದ್ದು ದೇವರು. ಆಮೆನ್. ಸಮುದ್ರದ ಮೇಲೆ ನಡೆದಿದ್ದು ದೇವರೇ, ಗಾಳಿನ ಗರ್ಜಿಸಿದ್ದು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಬಹಳ ಅದ್ಭುತಗಳಿರ್ತದೆ ಬೈಬಲ್. ಮನ್ನನ ಸುರಿಸಿದ 40 ವರ್ಷ ಅವನು ನಡೆಸಿದ ಶೆಟ್ಟು ಹಂಗೆ ಸ್ಮಾಲ್, ಮೀಡಿಯಂ, ಲಾರ್ಜ್ ಆಗ್ತಾ ಇದ್ದಂತೆ ಶೆಟ್ಟು, ಜಾಕೆಟ್. ಹೆಂಗಸರು ಗಂಡಸರು ಬಟ್ಟೆಗಳು 22 ಲಕ್ಷ ಜನರ ಬಟ್ಟೆಗಳು ಸೈಜ್ ಹಂಗೆ ದೊಡ್ಡದಾಗ್ತಾ ಇದ್ದಂತೆ. ಅವ್ರ ಏಜ್ ಹೈಟ್ ಆಗ್ತಾ ಆಗ್ತಾ ಶರ್ಟು ಕೂಡ, ಅವ್ರ ಶರ್ಟ್ ಪ್ಯಾಂಟ್ ದೊಡ್ಡದಾಗ್ತಾ ಇತ್ತಂತೆ. ಅವ್ರ ಚಪ್ಪಲಿ ಅವರು ಹೈಕುತ್ತ ಬಿಡುವಾಗ ಸ್ಮಾಲ್ ಸೈಜು. ಆಮೇಲೆ ಅವ್ರ ಕಾನಾನ್ ದೇಶ ಸೃಷ್ಟಿಗೆ ಲಾರ್ಜ್ ಸೈಜ್ ಆಗಿತ್ತು ಚಪ್ಪಲಿ. ಅದಕ್ಕೆಲ್ಲ ವಾಕ್ಯ ಚಾಪ್ಟರ್, ಧರ್ಮೋಪದೇಶ ಕಾಂಡ, ಎಕ್ಸೋಡಸ್ ಚಾಪ್ಟರ್, ಆಮೇಲೆ ಲೆವಿಟಿಕಸ್, ಆಮೇಲೆ ನಂಬರ್ಸ್, ಅರಣ್ಯಕಾಂಡ, ಆ ಗ್ರಂಥಗಳಲ್ಲಿ ಅದಕ್ಕೆಲ್ಲ ವಾಕ್ಯ ಇದೆ. ಅವ್ರ ಚಪ್ಪಲಿ ಮಾಸಲಿಲ್ಲ, ಅವ್ರ ಬಟ್ಟೆ ಮಾಸಲಿಲ್ಲ ಅಂತ. ಆಮೇಲೆ ಸರ್ವಶಕ್ತನ ಅಲ್ವಾ? ಸರ್ವಶಕ್ತನ ನಮಗೆ ಇಷ್ಟು ಕಥೆ ಹೇಳ್ತಾ ಇದ್ದು, ಕಥೆ ಅಲ್ಲ, ಇದು ರಿಯಲ್ ಸತ್ಯ. ಆಮೇಲೆ ನಾನು ಸರ್ವಶಕ್ತನಾದ ದೇವರು, ದೋಷವಿಲ್ಲದ ನಡಕು, ನನಗೆ ಭಯಪಟ್ಟು ದೋಷವಿಲ್ಲದ ನಡಕು, ಪಾಪವಿಲ್ಲದ ನಡಕು, ತಪ್ಪಿಲ್ಲದ ನಡಕು, ಮೋಸವಿಲ್ಲದ ನಡಕು. ನನ್ನ ಹತ್ರ ನೀತಿಯಿಂದ ಇರು, ಅನ್ಯಾಯವಾಗಿ ಇರಬೇಡ, ಮೋಸ ಮಾಡಬೇಡ, ನ್ಯಾಯವಾಗಿರು, ದೋಷವಿಲ್ಲದವನಾಗಿರು, ಒಳ್ಳೆ ಹೆಸರನ್ನು ತಗೋ. ನಾನು ನಿನ್ನನ್ನು ಬ್ಲೆಸ್ ಮಾಡಬೇಕು. ನಿನ್ನ ಮೂಲಕ ಅನೇಕ ಸಂತತಿಯ ಆಶೀರ್ವಾದವಾಗುತ್ತದೆ. ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತತಿ ಆಗ್ತದೆ, ಸಮುದ್ರದ ಮುಸುಕಿನಷ್ಟು ನಿನ್ನ ಸಂತತಿ ಆಗ್ತದೆ. ನೀನು ದೋಷವಿಲ್ಲದೆ ನಡೆದು ನಾನು ನಿನ್ನನ್ನು ಬ್ಲೆಸ್ ಮಾಡಬೇಕು, ನಾನು ನಿನ್ನನ್ನು ಆಶೀರ್ವದಿಸಬೇಕು. ನಿನ್ನಲ್ಲಿ ಏನಾದರೂ ತಪ್ಪಿದ್ರೆ, ದೋಷವಿದ್ರೆ ಬಿಟ್ಬಿಟ್ಟು ಅಬ್ರಾಮ ಕೈ ಎತ್ತು. ನೀವು ಹಿಂದಿನ ಅಧ್ಯಾಯಗಳು 15ನೇ ಅಧ್ಯಾಯ, 14ನೇ ಅಧ್ಯಾಯ, 13ನೇ ಅಧ್ಯಾಯ, 12ನೇ ಅಧ್ಯಾಯ, ಆಮೇಲೆ 15ನೇ ಅಧ್ಯಾಯ, 16ನೇ ಅಧ್ಯಾಯ ಓದಿ ಅವನನ್ನ ಕರೆಯುವಾಗ 75 ವರ್ಷ ಅಂತ. ಇಲ್ಲೆಷ್ಟು ವರ್ಷ ಇದೆ? 90 years, 90 ವರ್ಷ ಇದೆಯಪ್ಪ. ಅವ ಕರೆದ ಎಷ್ಟು ದಿನ ಆಯ್ತು? ದೇವರನ್ನ 15 ವರ್ಷ ಆಗಿದೆ, 25 ವರ್ಷ. ಪ್ರೈಸ್ ದಿ ಲಾರ್ಡ್. 15 ವರ್ಷ ಆದ್ಮೇಲೆ ದೇವರು ದರ್ಶನ ಕೊಡ್ತಾ ಇದ್ದಾನೆ. ಏನೋ ಅಬ್ರಾಮನಲ್ಲಿ ದೇವರಿಗೆ ದೋಷ ಕಾಣಿಸಿದೆ, ಅಬ್ರಾಮನಲ್ಲಿ ಏನೋ ಮಿಸ್ಟೇಕ್ ಇದೆ. ದೇವರು ಅಬ್ರಾಮನನ್ನ ಆಶೀರ್ವಾದ ಮಾಡಬೇಕು, ಇವರಿಗೆ ಸಂಪತ್ತನ್ನ ಕೊಡಬೇಕು, ಇವರಿಗೆ ಸಂತತಿ ಅಂದ್ರೆ ಮಕ್ಕಳನ್ನ ಕೊಡಬೇಕು, ಆಮೇಲೆ ಚಿಲ್ಡ್ರನ್ಸ್ ಅಲ್ಲಿ ಕೊಡಬೇಕಂತ ಬಹಳ ಆಸೆ ದೇವರಿಗೆ. ಅಬ್ರಾಮ ಯಾಕೋ ದೇವರಿಗೆ ಅಲ್ಪ ಸ್ವಲ್ಪ ಏನಾದ್ರು ಲೋಕ ಮನುಷ್ಯರು ಶರೀರ ಏನೋ ಇದ್ದೇನೋ ಗೊತ್ತಿಲ್ಲ, ಅಬ್ರಾಮ್ ಬಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ದೇವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಕಾಷ್ಟಗಳನ್ನ ಕೊಡ್ತಾ ಇದ್ದಾರೆ. ಅಬ್ರಾಮ, ನಾನು ನಿನ್ನ ಬ್ಲೆಸ್ ಮಾಡಬೇಕು, ನೀನು ಸಪರೇಟ್ ಆಗಿರು, ನೀನು ಬೇರೆ ಆಗಿರಿ, ಲೋಕದಿಂದ, ಮನುಷ್ಯರಿಂದ, ಆಚಾರಗಳಿಂದ, ಮನುಷ್ಯರಿಂದ, ಅನ್ಯ ಜನಗಳಿಂದ ಸಪರೇಟ್ ಆಗಿ ನಿನ್ನನ್ನು ಪ್ರತ್ಯೇಕಿಸ್ಕೋ, ನಾನು ನಿನ್ನನ್ನು ಬ್ಲೆಸ್ ಮಾಡಬೇಕು. ಬೇಗ ಲೇಟ್ ಮಾಡಬೇಡ, ತಡೆ ಮಾಡಬೇಡ. ಇವಾಗಲೇ 15 ವರ್ಷ ಲೇಟ್ ಆಗೋಯ್ತು. ನಿನ್ನಲ್ಲಿ ಒಂದು ಸಂತತಿ ಹುಟ್ಟೈತೆ, ಇಸಾಕ. ಅವನ ಸಂತತಿಯಿಂದ ಯೇಸು ಕ್ರಿಸ್ತನೆಂಬ ರಕ್ಷಕನು ಹುಟ್ಟುತ್ತಾನೆ. ಆತನ ಮೂಲಕ ಜನರಿಗೆ ಪಾಪ ಪರಿಹಾರ ಆಗುತ್ತೆ. ಆತನ ಮೂಲಕ ಎಲ್ಲಾ ಮನುಷ್ಯರಿಗೂ ಆಶೀರ್ವಾದ ಬರ್ತದೆ. ಬೇಗ ತಪ್ಪಿದಿರ ನೀನು ನಡ್ಕೋ ಬ್ರದರ್, ಸಿಸ್ಟರ್. ಇವತ್ತು ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ವಿಶ್ವಾಸ ಬದುಕಿನಲ್ಲಿ, ನಿನ್ನ ಮಾರ್ಗದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಜೀವನದಲ್ಲಿ ಏನಾದರೂ ದೋಷ ಇದೆಯಾ? ದೋಷ ಅಂದ್ರೆ ಏನ್ ಹೇಳಿ? ಕೆಟ್ಟದ್ದು, ದೇವರ ಚಿತ್ತಕ್ಕೆ, ದೇವರ ಹೃದಯಕ್ಕೆ, ದೇವರ ಮನಸ್ಸಿಗೆ ವಿರುದ್ಧವಾದದ್ದು ಏನೇನು, ಒಂದು ಹ್ಯಾಬಿಟ್ ಇರಲಿ, ಒಂದು ಮಾತಿರಲಿ, ಒಂದು ಕ್ರಿಯೆ ಇರಲಿ, ಒಂದು ವಸ್ತು ಇರಲಿ, ಒಂದು ಸ್ಥಳ ಇರಲಿ, ಆಮೇಲೆ ಯಾವ್ದಾರ ಸಂಬಂಧ ಇರಲಿ, ಸಹವಾಸ ಇರಲಿ, ದೋಷ ಇರಲಿ, ಸುಳ್ಳು ಹೇಳೋದಿರಲಿ, ಮೋಸ ಮಾಡೋದಿರಲಿ, ಜಗಳ ಆಗೋದಿರಲಿ, ಹೊಡೆಯೋದಿರಲಿ, ಬೈಯೋದಿರಲಿ, ಅನ್ಯಾಯ ಮಾಡೋದಿರಲಿ, ಕಳವಳ ಇರಲಿ, ಆಮೇಲೆ ನಿನ್ನಲ್ಲಿ ಏನಿದ್ರು ಆ ಸಂಪ್ರದಾಯ ಇರಲಿ, ಹಳೆ ಬುದ್ಧಿ ಇರಲಿ, ಹಳೆ ಆಚಾರಗಳಿರಲಿ, ಬಿಟ್ಬಿಟ್ಟು ದೋಷವಿಲ್ಲದೆ ನಡ್ಕೊಳ್ಳ ಪ್ಲಸ್ ಮಾಡಿ. ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಭಯ ಭಕ್ತಿಯಿಂದ ನನ್ನ ಕಡೆಗೆ ತಿರುಗು. ಭಯ ಭಕ್ತಿ. ಇವತ್ತು ಭಯವನ್ನ ಕುರಿತು ಮಾತಾಡ. ದೇವರಿಗೆ ಭಯಪಟ್ಟರೆ ನಿಮ್ಗೆ ಏನು ಲಾಭ?
ದೇವರಿಗೆ ಭಯಪಟ್ಟರೆ ನಿನ್ನ ದೇವರು ಏನೇನೆಲ್ಲ ನಿನ್ನ ಕೊಟ್ಟು ನಡೆಸ್ತಾರೆ ಅನ್ನೋದನ್ನೇ ನಾವು ಇವತ್ತು ನೋಡೋಣ. ಬನ್ನಿ ಅದಕ್ಕೊಂದು ವಾಕ್ಯ ಓದೋಣ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 34:9 Psalms 34:9 ಓದಿ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ. ಸಿಸ್ಟರ್ ಬ್ರದರ್, ಅರ್ಥ ಆಗ್ತಾ ಇದೆಯಾ? ಕಿವಿ ಕೊಟ್ಟು ಕೇಳಿದ, ಇಂಟ್ರೆಸ್ಟೆಡ್ ಆಗಿ ಕೇಳು, ಕಿವಿ ತೆರೆದು ಕೇಳು, ಎಲ್ಲಾ ಚಿಂತೆ ಬಿಟ್ಬಿಟ್ಟು ಕೇಳು. ರೋಗ, ವ್ಯಾಧಿ, ಮನೆ, ಕುಟುಂಬ ಸಮಸ್ಯೆ, ಪ್ರೋಗ್ರಾಮ್, ಫಂಕ್ಷನ್ ಎಲ್ಲ ಬಿಟ್ಬಿಡು. ದೇವರ ಹತ್ರ ಬಂದಾಗ ಫ್ರೀಯಾಗಿ ವಾಕ್ಯದ ಸಮೃದ್ಧಿಯಾಗಿ ಕೇಳು. ಗೊತ್ತಾನೆ 2 ತಿಂಗಳಿಂದ ನಿಮ್ಮ ಹತ್ರ ನಾನು ಹೆಂಗ್ ನಡ್ಕೊಂಡೆ, ತಂದೆ ಡೆಡ್ ಬಾಡಿ ಇಟ್ಕೊಂಡು ಪ್ರೇ ನಡೆಸಿದ್ದು. ಹೇಗ್ ಮಾತಾಡ್ದೆ ಎಲ್ಲರ ಹತ್ರ? ಹೇಗಿದ್ದೆ? ಆಮೇಲೆ ದೇವ್ರಿಗೆ ಒಪ್ಪಿಸ್ಕೊಟ್ಮೇಲೆ ಸಮರ್ಪಿಸ್ಕೊಟ್ಟು ಹಂಗೆ ಜೀವಿಸ್ಬೇಕು. ಡೆಡ್ ಬಾಡಿ ಇಟ್ಕೊಂಡು 2 ಸರ್ವಿಸ್ ಮಾಡ್ತಾರಲ್ಲ, ನೀವು ಮರ್ತೋಗ್ತೀರಾ? ದೇವ್ರಿಗೆ ಮಹಿಮೆ. ಎಷ್ಟೋ ಜನ ನೋಡೋದು ಬಂದ್ರೆ ಅವತ್ತು ಗೇಟ್ 2 ಕ್ಲೋಸ್ ಮಾಡ್ಬಿಟ್ಟು ಚೆನ್ನಾಗಿದ್ರೆ ಡಾಕ್ಟರ್ ಚೆಕ್ ಮಾಡ್ತಾರೆ. ಹೋಗಿ ಇಲ್ಲಿ ಕೇಳಿರೋರು ಸ್ವಲ್ಪ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ 1 ಅವರ್ ಏನು ಹೇಳಕ್ಕಾಗಲ್ಲ ಅಂತಿದ್ದಾರೆ ಡಾಕ್ಟ್ರು. ನಾನು ಹೇಳ್ತೀನಿ, ಫೋನ್ ಮಾಡ್ತೀನಿ, ಹೋಗಿ. ಇಲ್ಲ, ಫಾದರ್ ಸತ್ತೋಗಿದ್ದಾರೆ, ತಂದೆ ಇಲ್ಲ. ದೇವರ ವಾಕ್ಯ ಇರಬೇಕು. ರಾತ್ರಿ ಮಲಗೋಗ ಕುಂಕಾಲಲ್ಲಿ ಹೇಳಿದ್ರು ದೇವರು ಶನಿವಾರ ರಾತ್ರಿ ಸಮಾಧಾನ ಮಾಡ್ಕೋ. ಆಲ್ರೆಡಿ ನನ್ನಲ್ಲಿ ಸಮಾಧಾನ ಇತ್ತು. ಯಾಕೆ ಸಮಾಧಾನ ಮಾಡ್ಕೋತಾನಂದ್ರೆ ಬೆಳಗ್ಗೆ ವಿಷಯ ಗೊತ್ತಾಗ್ತದೆ, ಸಮಾಧಾನ ಮಾಡ್ಕೋತೀನಿ. ಅರ್ಥ ಆಯ್ತು ನಿಮಗೆ? ದೋಷವಿಲ್ಲದ ನಡ್ಕೋ, ಭಯ ಭಕ್ತಿಯಿಂದ ನಡ್ಕೋ. ಭಯ ಭಕ್ತಿ ದೇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡು. ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡು. ನಿನ್ನಲ್ಲಿ ಏನಾದರೂ ದೋಷವಿದ್ರೆ, ಅಭಕ್ತಿ ಇದ್ರೆ, ಅವಿಶ್ವಾಸ ಇದ್ರೆ, ಅಪನಂಬಿಕೆ ಇದ್ರೆ, ಲೋಕ ಸಂಬಂಧ ಕಾರ್ಯಗಳು, ಚಿಂತೆಗಳು, ಕ್ರಿಯೆಗಳು ನಿನ್ನಲ್ಲಿದ್ರೆ, ದೇವರಿಗೆ ನಿನಗೂ ಒಂದು ಡಿಸ್ಟೆನ್ಸ್ ನೀನು ಮೇಂಟೈನ್ ಮಾಡ್ತಾರೆ. ಮಾಡು, ಕಾಂಪೌಂಡೇ ಬೇಡ, ಅನ್ಲಿಮಿಟೆಡ್ ಆಗಿ ಆರಾಧನೆ ಮಾಡು. ದೇವರನ್ನ ಪೂರ್ವಕವಾಗಿ ಪರಿಶುದ್ಧವಾಗಿ ನೀತಿಯಿಂದ ಪವಿತ್ರದಿಂದ ಪರಿಶುದ್ಧಾತ್ಮದಿಂದ ದೇವರು ನಿನ್ನ ಕೊರತೆ ಇಲ್ಲದ ನಡೆಸ್ತಾನೆ. ಶಾರ್ಟೇಜೇ ಇರಲ್ಲ. ಈ ಟೈಮ್ಗೆ ರೆಡಿ ಮಾಡಿ ಅವಾಗ ಕೊಡ್ತಾನೆ. ಆ ಟೈಮ್ ಏನ್ ಬೇಕೋ ಪ್ರಿಪೇರ್ ಮಾಡ್ತಾನೆ. ಇದು ರೆಡಿ ಬೇಕು ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸೇವಕನಿಗೆ, ನನ್ನ ದಾಸನಿಗೆ, ನನ್ನ ದಾಸಿಗೆ. ಇದರಲ್ಲಿ ಕೊರತೆ ಇದೆ ಇವರಿಗೆ. ಆಮೆನ್, ಹಲ್ಲೆಲೂಯಾ. ವಾಕ್ಯ ನೋಡಿ, ಇನ್ನೊಂದ್ಸರಿ ಓದಿ ಸಿಸ್ಟರ್. ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರಲ್ಲ. ಸರಿಯಾಗಿ ಹೇಳಬೇಕು. ಭಯ ಇದ್ರೆ ಏನ್ ಮಾಡ್ತದೆ ನಿನಗೆ? ದೇವ್ರ ಭಯ ಇದ್ರೆ ನಿನಗೆ ಪ್ರಾಬ್ಲಮ್ಸ್ ಇರಲ್ಲ. ಪ್ರಾಬ್ಲಮ್ಸ್ ಬಂದ್ರೆ ಪರ್ಮನೆಂಟ್ ಆಗಿರಲ್ಲ. ಪ್ರಾಬ್ಲಮ್ಸ್ ದೇವ್ರು ಕ್ಲಿಯರ್ ಮಾಡ್ತಾನೆ. ಯಾವ ಟೈಮ್ ಏನ್ ಬೇಕೋ ಪ್ರಾವಿಷನ್ಸ್, ಮನಿನೋ, ಜ್ಞಾನನೋ, ಆರೋಗ್ಯನೋ, ಧೈರ್ಯನೋ, ಶಕ್ತಿನೋ, ಸೇವೆಯಲ್ಲೋ, ಮನೆಯಲ್ಲೋ, ಕುಟುಂಬದಲ್ಲೋ ನಿನಗೆ ಪ್ರತಿಯೊಂದನ್ನ ಪ್ರೊವೈಡರ್ ಆಗಿದ್ದಾರೆ. ಸಿದ್ಧಪಡಿಸುವ ದೇವರಾಗಿದ್ದಾನೆ. ಈಸ್ ಎ ಪ್ರೊವೈಡರ್. ನಿನ್ನ ಅವಶ್ಯಕತೆಗಳನ್ನ ಪೂರೈಸೋ ದೇವರು. ಭಯ ಭಕ್ತಿಯಿಂದ ಅಬ್ರಾಹ್ಮನಿಗೆ ಇವಾಗ ನಿನಗೆ ಹೇಳ್ತಾರೆ, ದೋಷವಿಲ್ಲದೆ ನಡ್ಕೋ, ನಿನ್ನ ಕೊರತೆ ಇದ್ರೆ ನಾನು ನಡೆಸ್ತೀನಿ. ಅನೇಕ ವಿಷಯಗಳಲ್ಲಿ ನಿನಗೆ ಶಾರ್ಟೇಜ್ ಇದೆ, ಇದಿಲ್ಲ, ಅದಿಲ್ಲ, ಅದು ಬೇಕು, ಇದು ಬೇಕು, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಆ ಸಮಸ್ಯೆ, ಈ ಸಮಸ್ಯೆ. ಮಕ್ಕಳು ಕೇಳ್ತಾರೆ, ಕುಟುಂಬ ಕೇಳ್ತಾರೆ, ಹೆಂಡತಿ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ಲೋಕ ಕೇಳ್ತಾರೆ, ಟ್ಯಾಕ್ಸ್ ಕಟ್ಟಬೇಕು, ಗಾಡಿ ಇಲ್ಲ, ಉದ್ಯೋಗ ಇಲ್ಲ, ವರ್ಕ್ ಇಲ್ಲ, ಸಮಾಧಾನ ಇಲ್ಲ, ಆರ್ಡರ್ ಇಲ್ಲ, ಕಸ್ಟಮರ್ ಇಲ್ಲ, ಪೇಷಂಟ್ ಇಲ್ಲ, ಪ್ಯಾಸೆಂಜರ್ ಇಲ್ಲ. ಕೊರತೆ ಇದ್ದೀರಾ ನಡೆಸ್ತೀನಿ. ಮೊದಲು ನನಗೆ ಭಯಪಡು, ನನಗೆ ಭಯಪಡು, ನಿನ್ನ ಕೊರತೆ ಇದ್ದೀರಾ ನಡೆಸ್ತೀನಿ ಅಂತ ಜೀಸಸ್ ನಿಮಗೂ ನಾವು ಹೇಳ್ತಾರೆ. ಸೆಕೆಂಡ್ ವಾಕ್ಯಕ್ಕೆ ಹೊರಟೋಗೋಣ. ಪ್ರಾವರ್ಬ್ಸ್ 3:7. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನ. ಜ್ಞಾನೋಕ್ತಿಗಳು 3:7 ಓದಿ. ನೀನೇ ಬುದ್ಧಿವಂತರೆಂದು
ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಆಮೆನ್. ನೀನೇ ಬುದ್ಧಿವಂತನು, ನಾನೇ ತುಂಬಾ ಜ್ಞಾನಿ, ವಿವೇಕಿ, ಟ್ಯಾಲೆಂಟು, ತುಂಬಾ ವಿಶೇಷ, ನಾನು ಬಹಳ ಜ್ಞಾನಿ ಅಂತ ಹೇಳ್ಬಿಟ್ಟು ನೀನೇ ಅನ್ಕೋಬೇಡ. ದೇವರಿಗೆ ಭಯಪಡು, ದೇವರಿಗೆ ಭಯಪಡು. ಆಮೆನ್. ದೇವರೇ ನನಗೆ ಎಲ್ಲ ಸಂಪೂರ್ಣ ಸಮಸ್ತ ಸರ್ವ ಸಕಲ ಸಮಸ್ತವು. ಆದ್ರೆ ನಾನಿಲ್ಲ, ನನ್ನ ಕುಟುಂಬ ಇಲ್ಲ, ನನ್ನ ಸೇವೆ ಇಲ್ಲ, ನನ್ನ ಜನ ಇಲ್ಲ, ನನ್ನ ಹೆಂಡತಿ ಇಲ್ಲ, ಮಗನಿಲ್ಲ, ಮಗು ಇಲ್ಲ, ಮಗನಿಲ್ಲ. ಆಮೇಲೆ ಎಲ್ಲ ಆದ್ರೆ ಪ್ರತಿಯೊಂದು ನೀನು ದೇವರಿಗೆ ಡಿಪೆಂಡ್ ಆಗಿರುವಾಗ, ದೇವರಿಗೆ ಭಯ ಪಡುವಾಗ ಖಂಡಿತವಾಗ್ಲೂ ನಿನಗೆ ತಿಳುವಳಿಕೆಯನ್ನು ಕೊಡ್ತಾನೆ. ಪ್ರವರ್ಸ್ 1:7 ಜ್ಞಾನೋಕ್ತಿಗಳು 1:7 ಓದಿ. ದೇವರಿಗೆ ಭಯ ಪಟ್ರೆ ನಿನಗೆ ನಾಲೆಡ್ಜ್ ಬರ್ತದಂತೆ, ತಿಳುವಳಿಕೆ ಬರ್ತದಂತೆ. ಓದಿ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ನೀನ್ ದೇವರಿಗೆ ಭಯ ಪಟ್ರೆ ನಿನಗೆ ನಾಲೆಡ್ಜ್ ಬರ್ತದೆ, ಆಮೇಲೆ ತಿಳುವಳಿಕೆ ಬರ್ತದೆ. ಆ ತಿಳುವಳಿಕೆ ನಿನಗೆ ಎಷ್ಟುವರೆಗೂ ನಿನಗೆ ತಿಳುವಳಿಕೆ ಅಂದ್ರೆ ಪಾಪ ಮಾಡಿದ್ರೆ ತಡಿತೈತೆ, ನೀತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡ್ತದೆ, ನಿನ್ನ ಬಾಯನ್ನ, ನಾಲಿಗೆಯನ್ನ, ತುಟಿಯನ್ನ ಕಂಟ್ರೋಲ್ ಮಾಡ್ತದೆ, ನಿನ್ನ ಬ್ಯಾಡ್ ಥಿಂಕಿಂಗ್ಸ್ ಅನ್ನ ಕಂಟ್ರೋಲ್ ಮಾಡ್ತದೆ. ದೇವರು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆ ತಿಳುವಳಿಕೆ ಸಹಾಯ ಮಾಡ್ತದೆ. ಯಾಕೆ? ಯಾರಾದ್ರೂ ನೀನು ದೇವರಲ್ಲಿ ಬಹಳ ಜನರ ನಡೆಸ್ತೀಯ, ಇದು ಯಾಕೆ, ಅದೇನು, ಇದು ಹೆಂಗೆ, ಅದು ಯಾವ ರೀತಿ, ಇದು ಹೇಗೆ, ದೇವರಿಗೆ ಇಷ್ಟನಾ ಇಲ್ವಾ ಅಂತ ತಿಳುವಳಿಕೆ ನಿನ್ನಲ್ಲಿ ಹೆಚ್ಚಾಗಿ ಬಂದಾಗ ನೀನು ಬಹಳ ತಿಳುವಳಿಕೆಯಿಂದ ಪ್ರಾರ್ಥಿಸ್ತೀಯ. ಪ್ರೇಯರ್ ಮಾಡೋಕೆ ತಿಳುವಳಿಕೆ ಬೇಕು, ಸೈತಾನ ಹತ್ರ ವರ್ತಿಸೋದಕ್ಕೆ ತಿಳುವಳಿಕೆ ಬೇಕು, ದೇವರ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ತಿಳುವಳಿಕೆ ಬೇಕು, ನಿನಗೆ ನಾಲೆಡ್ಜ್ ಬೇಕು. ಇಲ್ಲಾಂದ್ರೆ ನೀನು ಸುತ್ತಮುತ್ತಲಿರೋ ಜನರು ಈ ಲೋಕದಲ್ಲಿ ನಡೆಯೋದನ್ನ ನೋಡಿ ಇದು ಕೂಡ ದೇವರ ಚಿತ್ತ ಅಂತೀಯ. ನೀನು ಅನ್ಯಾಯವಾಗಿರೋದು, ಪಾಪವಿರೋದು, ಮೋಸದಿರೋದು, ಕತ್ತಲೆ ಆಗಿರೋದು ಕೂಡ ನೀನು ಬೆಳಕು, ಒಳ್ಳೆಯದು, ದೇವರ ಚಿತ್ತ ಅಂದ್ಬಿಡ್ತೀಯ. ತಿಳುವಳಿಕೆ ಇದ್ರೆ, ದೇವರ ತಿಳುವಳಿಕೆ ನಿನ್ನಲ್ಲಿದ್ರೆ, ದೇವರ ನಾಲೆಡ್ಜ್ ನಿನ್ನಲ್ಲಿದ್ರೆ ಖಂಡಿತವಾಗ್ಲೂ ಇದು ಅದಾಗು, ಇದು ದೇವರಿಗೆ ಇಷ್ಟ, ಅದು ದೇವರಿಗೆ ಇಷ್ಟ ಇಲ್ಲ, ಓ ಹೀಗೆ ಇದು ಹಿಂಗೆ, ಅದು ಹಾಗೆ ಅಂತ ನಿರ್ಧರಿಸಿಕೊಳ್ಳೋ ಶಕ್ತಿ ನಿನ್ನಲ್ಲಿ ಆ ಒಂದು ಅಭಿಷೇಕ ಇತ್ತು. ಇನ್ನೊಂದು ವಾಕ್ಯವನ್ನು ಓದಿ, ಪ್ರೈಸ್ ದಿ ಲಾರ್ಡ್. 29 ಓದಿ. ಭಯ ಇದ್ರೆ ತಿಳುವಳಿಕೆ, ಭಯ ಇಲ್ಲಂದ್ರೆ ಏನ್ ಮಾಡ್ತದೆ ನೋಡಿ. ಯಾಕೆಂದರೆ ಕರೆಕ್ಟ್ ಆಗಿದೆ ವಾಕ್ಯ. 1:29 ಭಯ ಇದ್ರೆ ತಿಳುವಳಿಕೆ ಬರ್ತದೆ, ಭಯ ಇಲ್ಲಂದ್ರೆ ನೋಡಿ ಏನಾಗ್ತದೆ ನೋಡಿ. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ಇನ್ನು ಸರಿಯಾಗುವುದನ್ನು ಅರ್ಥ ಬರ್ತಾರ, ನೀನೇ ಓದು. ಯಾಕೆಂದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ, ದೇವರಿಗೆ ಭಯ ಪಡೋದಕ್ಕೆ ಏನಿಲ್ಲ ಅಂದ್ರೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಗಾಡ್ಸ್ ಫಿಯರ್. ಆಮೆನ್. ದೇವರಿಗೆ ಭಯ ಪಡೋದು ಯಾವತ್ತೂ ಇಷ್ಟ ಪಡಲ್ಲ ಅಂದ್ರೆ, ಲೈಕ್ ಇಲ್ಲ ಅಂದ್ರೆ ಇವಾಗ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ದೇವರ ತಿಳುವಳಿಕೆಯನ್ನ, ದೇವರ ನಾಲೆಡ್ಜನ್ನ ಏನ್ ಮಾಡಿದ್ರಂತೆ, ಹಾಗೆ ಜ್ಞಾನವನ್ನ ಹಾಗೆ ಮಾಡಿಬಿಟ್ಟೆ. ವಿಸ್ಡಮ್ನ ನೀನೇ ಲಾಸ್ ಮಾಡ್ಕೊಳ್ತಾ ಇದ್ದೀಯ, ನೀನೇ ಕಳ್ಕೊಳ್ತಾ ಇದ್ದೀಯ, ನೀನೇ ಅದರಿಂದ ದೂರ ಹೋಗ್ತಾ ಇದೀಯ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. 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 If you know God's fear, no knowledge also. ನಿನಗೆ ದೇವರ ಭಯ ಇಲ್ವಾ, ದೇವರ ತಿಳುವಳಿಕೆನೂ ನಿನಗೆ ಬರಲ್ಲ. ಆಮೇಲೆ ಸೈತಾನ ದೇವರ ಅನ್ಬೇಕಾಗುತ್ತೆ ನೋಡ್ಕೊ, ಆಮೇಲೆ ದೇವ್ರನ್ನ ಸೈತಾನ ಅನ್ಬೇಕಾಗುತ್ತೆ ನೋಡ್ಕೊ. ಒಳ್ಳೆಯವ್ರನ್ನ ಕೆಟ್ಟೋರಂತೆ, ಕೆಟ್ಟೋರ್ನ ಒಳ್ಳೆಯವ್ರಂತೆ ನೋಡ್ಕೊ. ಹುಷಾರ್, ಎಚ್ಚರ. ಒಳ್ಳೆಯದನ್ನ ಕೆಟ್ಟದಂತೀಯ, ಕೆಟ್ಟದನ್ನ ಒಳ್ಳೆಯದಂತೀಯ, ಆಮೇಲೆ ನೋಡ್ಕೊ. ಕತ್ತಲೆನ ಬೆಳಕಂತೀಯ, ಬೆಳಕನ್ನ ಕತ್ತಲೆ ಅಂತೀಯ. ಅದು ಅನ್ಬಾರ್ದಂದ್ರೆ ದೇವರು ಕೊಡೋ ತಿಳುವಳಿಕೆ ನಿನಗೆ ಬೇಕು. ಆ ತಿಳುವಳಿಕೆ ಬರ್ಬೇಕಾದ್ರೆ ಭಯಭಕ್ತಿ ನಿನಗಿರ್ಬೇಕು. ಹೆಸರು ಅರ್ಥ ಆಗ್ತಾ ಇದೆ, ಹೆಸರ ದೇವರು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ.
ಯೇಸುವೆ, ಸ್ತೋತ್ರವು యేసయ్య. ಆಮೆನ್. ನೆಕ್ಸ್ಟ್ ಇನ್ನೊಂದು ವಾಕ್ಯ 15:16 ಸೇಮ್ ಪ್ರಾವರ್ಬ್ಸ್ 15:16 ಕಳವಳದಿಂದ ಮೋಸ ಮಾಡಿ ಅಣ್ಣ ತಮ್ಮಗೆ, ಅಕ್ಕ ತಂಗಿಗೆ, ತಂದೆ ತಾಯಿಗೆ, ಪಾರ್ಟ್ನರ್ಸ್ಗೆ, ಅವರು ಇವರಿಗೆ, ಬಂಧು ಬಾಂಧವರಿಗೆ, ಅಕ್ಕಪಕ್ಕದ ಮನೆಯವರಿಗೆ ಮೋಸ ಮಾಡಿ, ಚೀಟಿ ವಿಷಯದಲ್ಲಿ, ಆ ವಿಷಯದಲ್ಲಿ, ಈ ವಿಷಯದಲ್ಲಿ, ಪ್ರಾಪರ್ಟಿ ವಿಷಯದಲ್ಲಿ ಮೋಸ ಮಾಡಿ, ಲಂಚ ತಗೊಂಡು ಡ್ಯೂಟಿಯಲ್ಲಿ ಟ್ರಾಫಿಕ್ ಪೊಲೀಸು, ಆಮೇಲೆ ಲಾಯರು, ಜಡ್ಜು, ಒಂದು ಗೌರ್ಮೆಂಟ್ ವರ್ಕರ್ಸ್ ಲಂಚ ಇಸ್ಕೊಂಡು ಕಳವಳದಿಂದ ಕೂಡಿದ ದನಕ್ಕಿಂತ ಮೋಸ ಮಾಡಿಕೊಂಡು ಎಲ್ಲಾರ ಹತ್ರ ಮೋಸ ಮಾಡಿ, ಸುಳ್ಳು ಹೇಳಿ, ಲಂಚ ತಗೊಂಡು ಮೈಯನ್ನ ಮಾರಿ, ವೇಶ್ಯತನ, ವ್ಯಭಿಚಾರತನ ಮಾಡಿ, ಡ್ರಗ್ಸ್ ಅನ್ನ ಮಾಡಿ, ಡ್ರಿಂಕ್ಸ್ ಅನ್ನ ಮಾಡಿ, ಪಾನ್ಪರ, ಬೀಡಿ, ಸಿಗರೇಟ್ ಅನ್ನ ಮಾರಿ ಹಣ ಗಳಿಸೋದಕ್ಕಿಂತ ಅಕ್ಕ ಪಕ್ಕ ಜನಗಳ ಹತ್ರ ಮೋಸ ಮಾಡಿ, ಸುಳ್ಳು ಹೇಳಿ, ನಾನು ನಿನ್ ಕೆಲಸ ಇಸ್ಕೊಡ್ತೀನಿ, ಇದು ಇಸ್ಕೊಡ್ತೀನಿ, ಅದು ಇಸ್ಕೊಡ್ತೀನಿ ಅಂತ ದುಡ್ಡು ಮಾಡಿ ಮನೆಯಲ್ಲಿ ಬ್ಯಾಂಕ್ ಅಲ್ಲಿ ತಂದಿಟ್ಕೊತೀರಲ್ಲ, ಆ ಹಣಕ್ಕಿಂತ ಯೆಹೋವನ ಭಯದಿಂದ ಕೂಡಿದ ಅಲ್ಪ ಹಣವೇ ಬೇಸು. ಸ್ವಲ್ಪ ದುಡ್ಡೇ ಎಷ್ಟೋ ನಿನಗೆ, ಸೋ ಮನಿ ಲ್ಯಾಕ್ಸ್, ಸೋ ಮನಿ ಕ್ರೋರ್ಸ್, ಎಷ್ಟೋ ಲಕ್ಷ, ಎಷ್ಟೋ ಕೋಟಿ. ದೇವರ ಭಯದಿಂದ ಕೂಡಿರೋ ಅಲ್ಪ ಧನ, ದೇವರ ಕೃಪೆಯಿಂದ, ಪ್ರಾರ್ಥನೆಯಿಂದ, ದೇವರ ಅನುಗ್ರಹದಿಂದ ಸಂಪಾದಿಸಿದೆಯಲ್ಲ, ಗಳಿಸಿದೆಯಲ್ಲ, ಆ ಹಣ ನಿನಗೆ ಎಷ್ಟೋ ಆಶೀರ್ವಾದ. ನಿನಗೆ ಪ್ರಾಬ್ಲಮ್ ಬರಲ್ಲ, ನಿನಗೆ ಅಡ್ಮಿಟ್, ಆಪರೇಷನ್, ಜಾಸ್ತಿ ಸಮಸ್ಯೆ, ಆಕ್ಸಿಡೆಂಟ್, ಗಾಡಿಗಳು ಕಳ್ತನ, ನಿನ್ ಮನೆಯಲ್ಲಿ ಜುವೆಲ್ಸ್ ಕಳ್ತನ, ವಸ್ತುಗಳು ಕಳ್ತನ ಏನೂ ಇರಲ್ಲ. ಆಮೆನ್. ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಅಭ್ಯಾಸ ಇಲ್ಲ, ದುರಭ್ಯಾಸ ಇಲ್ಲ, ಕುಡಿಯೋದಿಲ್ಲ, ಅದೆಲ್ಲ ದುಡ್ಡು ನಿನಗೆ ಮಿಗ್ತೈತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಭಯಪಡು, ದುಡ್ಡು ಕೂಡ ಕೊಡ್ತಾನೆ. ದೇವರಿಗೆ ಭಯಪಟ್ಟು ಏನ್ ಕೊಡ್ತಾರೆ? ಮನಿ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಮಾಡ್ತಾನೆ. ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತಾನೆ. ನೋಡಿ ವಾಕ್ಯ, ಯೆಹೋವನ ಭಯದಿಂದ ಕೂಡಿದ ಅಲ್ಪ ಧನವೇ ಲೇಸು. ಯಾಕಂತ ಇವತ್ತು ಕ್ರಿಸ್ತನಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇದೆ. ಅದಕ್ಕೆ ರೀಸನ್ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ. ಬಡ್ಡಿ ತಗೊಳ್ಳೋದು, ಸಾಲ ಕೊಡೋದು, ಇನ್ನೊಬ್ಬರಿಗೆ ಇದು ಮಾಡೋದು, ಹಣದಾಸೆಯಿಂದ ದುಡಿಯೋದು, ಬಹಳ ಹಣವನ್ನ ಸರಿಯಾಗಿ ದೇವರಿಗೆ ಕೊಡಲ್ಲ, ಎಲ್ಲ ಸೇರಿ ಒಟ್ಟಿಗೆ ಪ್ರಾಬ್ಲಮ್ಸ್ ಬರ್ತಿರ್ತದೆ. ಬಡ್ಡಿ ತಗೊಳ್ಳೋದು ದೇವ್ರಿಗೆ ಇಷ್ಟ, ಫೈನಾನ್ಸ್ ತಗೊಳ್ಳೋದು ದೇವ್ರಿಗೆ ಇಷ್ಟ ಇಲ್ಲ, ಬಡ್ಡಿ ಕೊಡೋದು ದೇವ್ರಿಗೆ ಇಷ್ಟ ಇಲ್ಲ. ಇದನ್ನು ನೋಡ್ಬಿಟ್ಟು ಶತ್ರುವಾದ ಸೈತಾನ ನಿಮಗೆ ಬೈಬಲ್ ಚೆನ್ನಾಗಿ ಓದಿ, ಸಾಲ ಹ್ಯಾಂಗಿದ್ದಂಗೆ ನೇಗಿದ್ದಂಗೆ ಮನುಷ್ಯನಿಗೆ ಅದು ಇಟ್ಕೊಂಡಿದ್ದರೆ ಸಮಾಧಾನ ತೆಗೆದು ಬಿಡುತ್ತದೆ. ಹಲ್ಲೆಲೂಯಾ, ಆಮೆನ್. ದೇವರ ಭಯದಿಂದ ಕೂಡಿರೋ ಅಲ್ಪ ಧನ ಲೇಸು, ಕಾದಲ್ಲಿ ಸಂಪಾದಿಸ್ತದೆ. ಓ ಅಂತ ಆಮೆನ್. ನಾನೇ ಸಾವುಕಾರ ಆಗಿರ್ಬೇಕಂತ ಸಂಪಾದಿಸ್ತಾ ಇದೆ. ಆಮೆನ್. ಸತ್ಯ ಹೇಳ್ತಾರೆ, ನಿಜ ಹೇಳ್ತಾರೆ. ಎಲ್ಲ ಮನೆಗಳಿಗಿಂತ ನಾನು ಚೆನ್ನಾಗಿರ್ಬೇಕು, ಎಲ್ಲ ಫ್ರೆಂಡ್ಸ್ಗಿಂತ ನಾನು ಚೆನ್ನಾಗಿರ್ಬೇಕಂತ ದುಡ್ಡಿನ ದುರಾಸೆಯಿಂದ ದುಡಿತಾ ಇದೆ, ಇಂಟ್ರೆಸ್ಟ್ ಕೊಡ್ತಾ ಇದೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ಅಂಗಡಿಗಳು ನಡೆಸ್ತಾ ಇದೆ, ಹಲ್ಲೆಲೂಯಾ, ಹೋಲ್ಸೇಲ್ ಮಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ಭಯದಿಂದ ಕೂಡಿದ ದುಡ್ಡು ಬೇಕಂತ ಯಾವತ್ತು ನಾನು ವಾಕ್ಯ ಓದಿದ 2013 2013 ನೋ, ಇನ್ನು ಮೇಲೆ ದೇವರ ಕೃಪೆಯಿಂದ ನಾನು ಸಂಪಾದಿಸ್ಬೇಕು. ಹಳೆ ದುಡ್ಡೆಲ್ಲ ಹೋಗ್ಬಿಟ್ಟು ಬೇಸರನೇ ನನಗ. ನಾನು ಹಳೆ ಮೋಸ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಬಡ್ಡಿ ತಗೊಂಡು ನನ್ನ ಹತ್ರ ಒಂದಷ್ಟು ಲಕ್ಷ ಇತ್ತು, ಅದೆಲ್ಲ ಹೋಗ್ಬಿಟ್ಟು ಬಹಳ ಸಂತೋಷ ಆಗುತ್ತೆ. ಯಾರ ತರ ಸಂತೋಷ ಪಡ್ತೀರ? ಬಹಳ ಖುಷಿ ಆಗುತ್ತೆ. ಮೋಸದಿಂದ ಸಂಪಾದಿಸೆಲ್ಲ ಹೋಗ್ಬಿಟ್ಟು ಬಿಡು. ಆಮೆನ್. ಇನ್ನು ಬೇರೆ ಬರೋದೆಲ್ಲ ದೇವರು ಕೊಡೋದು ನನಗ. ಹಲ್ಲೆಲೂಯಾ. ದೇವರು ಕೊಡೋದು, ಇದರಲ್ಲಿ ಯಾವ ದೋಷ ಇರಲ್ಲ. ವಾ, ಹ್ಯಾಪಿ ಆಯ್ತು ನನಗ. ಆಮೆನ್. 2007-8 ನನ್ನ ಹಳೆ ದುಡ್ಡು ಏನು ಇರಲಿಲ್ಲ, ಮೋಸ ಮಾಡಿದೆ, ಸುಳ್ಳು ಹೇಳಿದೆ, ರಿಯಲ್ ಎಸ್ಟೇಟ್ ಅಲ್ಲಿ ಸುಳ್ಳು ಹೇಳಿದೆ, ಬಡ್ಡಿ ಇಂಟ್ರೆಸ್ಟ್ ಕೊಟ್ಟು ತಗೊಂಡಿದ್ದೆ, ಜನಗಳ ಹತ್ರ ಒತ್ತಾಯ ಮಾಡಿ ಮಾಡಿ. ಆಮೆನ್, ಹಲ್ಲೆಲೂಯಾ. ಎಲ್ಲ ಹೋಗ್ಬಿಟ್ಟು ನನಗೆ ಏನು ಬೇಸರ ಆಗಿಲ್ಲ. ಜುವೆಲ್ಸ್ ಹೋಯ್ತು, ಬೇಸರ ಆಗಿಲ್ಲ. ಗಾಡಿ ಹೋಯ್ತು, ಬೇಸರ ಆಗಿಲ್ಲ. 80 ಲಕ್ಷ 180cc ಪಲ್ಸರ್ ಹೋಯ್ತು, ಗಾಡಿ ಹೋಯ್ತು, ಟೂ ವೀಲರ್ ಹೋಯ್ತು, ಒಡವೆ ಹೋಯ್ತು, ಏನು ಬೇಜಾರಾಗಿಲ್ಲ ನನಗೆ. ಅಂಗಡಿಲಿರೋ ಐಟಮ್ ಎಲ್ಲ ಖಾಲಿ ಆಗೋಯ್ತು. ಆಹಾ, ಸ್ತೋತ್ರ ದೇವರೇ, ಹಲ್ಲೆಲೂಯಾ. ಇನ್ನು ಮೇಲೆ ಬ್ಲೆಸ್ ಮಾಡ್ತಾನಲ್ಲ, ಅದು ದೇವರು ಕೊಡೋದು.
ಮಾಡೋದು, ಇನ್ಮೇಲೆ ಅಂಗಡಿ ತುಂಬಿಕೊಳ್ಳೋ ವಸ್ತುಗಳೆಲ್ಲ, ಇನ್ಮೇಲೆ ನನ್ನ ಮನೆಗೆ ಬರೋ ವಸ್ತುಗಳೆಲ್ಲ ದೇವರು ಕೊಡೋದು, ಇನ್ಮೇಲೆ ನೀತಿಯಿಂದ ಸಂಪಾದಿಸ್ತೀನಿ. ನಂಬ್ತೀರಲ್ವಾ? ಹೌದು. ನಿನಗೆ ಹೇಳೋ, ನೀನು ಎಲ್ಲ ಹೋಗು ಪ್ರೇಯರ್ ಮಾಡಕ, ನಿನಗೆ ಹೇಳೋ ಮನುಷ್ಯನು ಮೊದಲು ಮಾದರಿ ಇರಬೇಕು, ಸಾಕ್ಷಿಯಾಗಿರ್ಬೇಕು, ಹಂಗೆ ಜೀವಿಸ್ಬೇಕು. ಕ್ವಾಲಿಟಿ ಕ್ವಾಂಟಿಟಿ ಮೊದಲು ಬೋಧಕನಲ್ಲಿ ಇರಲೇಬೇಕು. ಇಲ್ಲಾಂದ್ರೆ ಮೈಕ್ ಇಟ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಡ್ಬೇಕು. ವಿಶ್ವಾಸಿಗಳ ಜೊತೆ ಯಾರು ಒಬ್ಬರು ದೇವರು ಕೂರಿಸ್ತಾರೆ, ಅವ್ರು ಮಾತಾಡ್ತಾರೆ. ನಾನಂತಲ್ಲ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ಇನ್ನೊಂದು ವಾಕ್ಯ ಓದೋಣ. 15:33 15:33 ಸೇಮ್ ಬೇಗ ಓದಿ, ಫಾಸ್ಟ್ ಆಗಿ. ಯೆಹೋವನ ಭಯವೇ ಜ್ಞಾನೋಪದೇಶ. ನೀನು ದೇವರಿಗೆ ಭಯಪಡು. ಒಂದೊಂದರಲ್ಲಿ ನಿನಗೆ ಟೀಚ್ ಮಾಡ್ತಾನೆ, ಒಂದೊಂದರಲ್ಲಿ ನಿನಗೆ ಬೋಧಿಸ್ತಾನೆ. ಮಗಳೇ ಹಿಂಗ್ ಮಾಡಬೇಡ, ಸರಿ ಸರಿ ತಪ್ಪು, ಇದು ಒಳ್ಳೆ, ಇದು ಕೆಟ್ಟದ್ದು, ನೀನು ಈ ತರ ಮಾತಾಡು, ಅಲ್ಲೋದಾಗ ಈ ತರ ನೀನು ಮಾತಾಡು, ಸಕ್ಸಸ್ ಆಗ್ತೀಯಾ, ಈ ತರ ಗತಿಸು, ಶತ್ರುನ ಓಡೋಗ್ತಾನೆ ಅಂತ ಉಪದೇಶವನ್ನ ಮಾಡ್ತಾನೆ. ಬೋಧಕರಂದ್ರೆ ಹೆಂಗ್ ಮಾತಾಡ್ಬೇಕು, ವಿಶ್ವಾಸ ಅಂದ್ರೆ ಹೆಂಗ್ ಮಾತಾಡ್ಬೇಕು, ಅಕ್ಕಪಕ್ಕದವ್ರ ಹೆಂಗ್ ಮಾತಾಡ್ಬೇಕು, ಯಾರನ್ನ ಜಗಳಕ್ಕೆ ಬರ್ತಾರೆ ಹೆಂಗ್ ಮಾತಾಡ್ಬೇಕು, ಆಮೇಲೆ ಹೆಂಗ್ ಕೂಲ್ ಮಾಡ್ಬೇಕು, ಹೆಂಗ್ ಸಾಫ್ಟ್ ಮಾಡ್ಬೇಕು, ಬೋಧಿಸ್ತಾನೆ, ಉಪದೇಶ ಮಾಡ್ತಾನೆ, ತಿಳುವಳಿಕೆಯನ್ನ ಕೊಡ್ತಾನೆ, ನಾಲೆಡ್ಜ್ ಕೊಡ್ತಾನೆ. ಆಮೇಲೆ ನೀನ್ ಭಯ ಪಡು ದೇವರಿಗೆ. ದೇವರು ನಿನಗೆ ಟೀಚರ್ ಆಗಿರ್ತಾನೆ. ಈ ವಾಕ್ಯದ ಅರ್ಥ ಮಾಸ್ಟರ್ ಆಗಿರ್ತಾನೆ, ಟೀಚರ್ ಆಗಿರ್ತಾನೆ, ನಿನಗೆ ಬೋಧಿಸೋ ಬೋಧಕನಾಗಿರ್ತಾನೆ. ನೀನ್ ದೇವರಿಗೆ ಭಯ ಪಡು. ದೇವರ ಆತ್ಮ ನಿನಗೆ ಉಪದೇಶ ಮಾಡ್ತಾನೆ. ಸಕಲ ವಿಷಯದಲ್ಲಿ ನಿಮ್ಮನ್ನ ಸತ್ಯಕ್ಕೆ ಸೇರಿಸ್ತೈತೆ, ಸಕಲ ವಿಷಯದಲ್ಲಿ ನಿಮ್ಮನ್ನ ಸತ್ಯಕ್ಕೆ ಸೇರಿಸ್ತೈತೆ. ಸುಳ್ಳಲ್ಲ, ಸತ್ಯ. ದೇವರಿಗೆ ಭಯಪಟ್ಟರೆ ಜ್ಞಾನ ಉಪದೇಶ ಮಾಡ್ತಾನೆ. ನೀನು ಅವರಿಂದ ಏನಾಗ್ತದೆ ಗೊತ್ತಾ ನಿಮಗೆ? ನಿನ್ನ ನೋಡೋದು ಎಷ್ಟು ಬುದ್ಧಿವಂತನಪ್ಪ, ಎಷ್ಟು ಬುದ್ಧಿವಂತಲಪ್ಪ, ಎಷ್ಟು ಜ್ಞಾನಿಯಪ್ಪ, ಎಷ್ಟು ತಿಳುವಳಿಕೆ ಇವನಿಗೆ, ಇವ್ರು ದೇವರಿಂದ ಇವ್ರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಎಷ್ಟು ಆಶೀರ್ವಾದ ಹೊಂದಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ನೋಡಿ, ಎಷ್ಟು ಟೆಕ್ನಿಕಲ್ ಆಗಿ ಮಾತಾಡ್ತಾರೆ ನೋಡಿ, ಎಷ್ಟು ಹುಷಾರಾಗಿ ಮಾತಾಡ್ತಾರೆ ನೋಡಿ, ಏನು ದೋಷಗಳಿರ ಮಾತಾಡ್ತಾರೆ ನೋಡಿ, ಎಷ್ಟು ಮರ್ಯಾದೆಯಿಂದ ಮಾತಾಡ್ತಾರೆ ನೋಡಿ, ಯಾವ ರೀತಿ ಇದನ್ನ ಟಾಕ್ ಮಾಡ್ತಾರೆ ನೋಡಿ. ನಿನ್ ಮುಂದೆ ಇರೋರು ಕೂಡ ನಿನ್ ಕೇಳ್ತಾರೆ. ಆಮೇಲೆ ನಿನ್ ದೇವರು ಬೋಧಿಸೋದು ಸ್ಟಾರ್ಟ್ ಮಾಡಿದ್ರೆ ಕೈ ಕೊಟ್ಕೊಂತಾರೆ. ನೀನ್ ಮಾತಾಡ್ತೀಯಾ, ಅವ್ರು ಕೇಳ್ತಾರೆ ಅಷ್ಟೇ. ಈ ವಾಕ್ಯ ನಿನಗೆ ಟೀಚರ್ ಆಗಿದೆ. ದೇವರಿಗೆ ನೀನು ಭಯ ಪಟ್ರೆ ದೇವರು ನಿನಗೆ ಟೀಚರ್ ಆಗಿದ್ದಾರೆ, ಹೇಳ್ಕೊಡೋ ಉಪದೇಶಕರಾಗಿದ್ದಾನೆ. ಭಯ ಪಡ್ತೀಯಾ? ದೇವರು ನಿನಗೆ ಟೀಚರ್ ಆಗ್ತಾನೆ. ಬೇಕಾ ಬೇಡವಾ ಟೀಚರು? ಉಪದೇಶ ಬೇಕಾ ಬೇಡವಾ? ಟೀಚಿಂಗ್ ಬೇಕಾ ಬೇಡವಾ? ಟೀಚಿಂಗ್ ಇಲ್ಲಂದ್ರೆ ಯಾರು ಉದ್ಧಾರ ಆಗಲ್ಲ, ಉಪದೇಶ ಇಲ್ಲಂದ್ರೆ ಯಾರು ಉದ್ಧಾರ ಆಗಲ್ಲ. ಟೀಚಿಂಗ್ ಅತಿ ಮುಖ್ಯ ಸಿಸ್ಟರ್. ಟೀಚಿಂಗ್ ಅಂದ್ರೆ ತಿಳುವಳಿಕೆ ಕೊಡೋದು, ನಾಲೆಡ್ಜಿಯನ್ನ ತುಂಬೋದು, ಎಚ್ಚರಿಕೆಯನ್ನ ಕೊಡೋದು, ಜ್ಞಾನವನ್ನ ಬೋಧಿಸೋದು. ಜ್ಞಾನೋಪದೇಶವನ್ನ ಬೋಧಿಸ್ತದೆ ಯೆಹೋವನ ಭಯ. ನಿನಗೆ ದೇವ್ರ ಭಯ ಬಂದ್ಬಿಟ್ರೆ ಸಾಕು. ದೇವ್ರ ಭಯ ಹೇಗಪ್ಪ ಇದು ಹಿಂಗೆ, ಅಯ್ಯೋ ನಾನು ಹಿಂಗೆ ಮಾತಾಡ್ಬಿಟ್ಟೆ, ಪರಿಶುದ್ಧಾತ್ಮನ ಅಭಿಷೇಕ ಹೋಗ್ಬಿಡ್ತದೆ, ಪವಿತ್ರ ಆತ್ಮನ ಫಲ ನನ್ನಲ್ಲಿ ಹೋಗ್ಬಿಡ್ತದೆ, ದೇವರ ಆಶೀರ್ವಾದ ನನ್ನ ಬಿಟ್ಟು ಹೋಗ್ಬಿಡ್ತದೆ, ಶತ್ರುಗಳು ನನಗೆ ಎದುರಾಗ್ತಾರೆ, ಎಲ್ಲಾ ದೋಷಗಳಿಗೆ ಸಿಕ್ಕಾಕೊಂತೀನಿ, ಎಲ್ಲಾ ವಿರೋಧ, ಭಯ, ಚಿಂತೆ, ಕೆಲಸ, ಉದ್ಯೋಗ, ಆರ್ಡರ್ ಎಲ್ಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 19:23 19:23 ಜ್ಞಾನೋಕ್ತಿಗಳು. ಪ್ರಾವರ್ಬ್ಸ್ 19:23. ಯೆಹೋವನ ಭಯವು ಜೀವದಾಯಕ. ನೀನ್ ದೇವ್ರಿಗೆ ಭಯ ಪಡ್ತೀಯಾ? ನೀನ್ ದೇವರಿಗೆ ಹೆದರ್ತೀಯಾ? ನೀನ್ ದೇವರ ಹತ್ರ ಭಯ ಭಕ್ತಿನ ನಡ್ಕೊತೀಯಾ? ನಿತ್ಯ ಜೀವ, ಲೈಫ್, ಜೀವ ನಿನ್ನಲ್ಲಿರ್ತದೆ. Still always alive like Jesus. ಯೇಸು ಕ್ರಿಸ್ತ ತರ ಯಾವಾಗಲೂ ಜೀವಂತವಾಗಿರ್ತೀಯ. ಭೂಮಿಯಲ್ಲಿ, ಪರಲೋಕದಲ್ಲಿ, ಈ ಲೋಕದಲ್ಲಿ, ನೆಕ್ಸ್ಟ್ ಲೋಕದಲ್ಲಿ ಕೂಡ ನಿನ್ನಲ್ಲಿ ಜೀವ ಇರ್ತದೆ. ದೇವರ ಭಯ ನಿನಗೆ ಜೀವನ ದೇವರಿಗೆ ಭಯ ಪಡು, ನಿನ್ನಲ್ಲಿ ಜೀವ ಯಾವಾಗಲೂ ಇರ್ತದೆ.
ಮೆಟ್ಲಕ್ಕೋ ಜೀವ, ಕಾಲುಗಳಲ್ಲಿರೋ ಜೀವ ಅಲ್ಲ, ಕೈಗಳಲ್ಲಿರೋ ಜೀವ ಅಲ್ಲ, ಮೈಂಡ್ ಅಲ್ಲಿರೋ ಜೀವ ಅಲ್ಲ, ಶರೀರದಲ್ಲಿರೋ ಜೀವ ಅಲ್ಲ, ಆ ನಿತ್ಯ ಜೀವ. ನಾನೇ ಮಾರ್ಗವು ಸತ್ಯವು ಜೀವವು. ಆಮೆನ್, ಆಮೆನ್. ನೇನೇ ಸತ್ಯವು ಜೀವವು ಮಾರ್ಗವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ಜೀವ ನಿನಗೆ ಇರಬೇಕಾದ್ರೆ, ನಿತ್ಯ ಜೀವದಲ್ಲಿ ನೀನು ಸೇರ್ಬೇಕಾದ್ರೆ, ನಿತ್ಯ ಜೀವದಲ್ಲಿ ನೀನು ಜೀವಿಸಬೇಕಾದ್ರೆ, ನಿತ್ಯ ಜೀವದ ವಾಕ್ಯಗಳನ್ನು ನೀನು ಕೂಡ ಪ್ರಕಟಿಸಬೇಕಾದ್ರೆ, ಜೀವದಿಂದ ತುಂಬಿ ಜೀವಂತವಾದ ದೇವರನ್ನ ಜೀವಂತರಾಗಿ ನೀನು ಆರಾಧಿಸುವಾಗ ನಿನ್ನ ಆರಾಧನೆಯಲ್ಲಿ ಜೀವ ಇರ್ತದೆ. ಜೀವವುಳ್ಳ ಸೇವಕನು, ಜೀವವುಳ್ಳ ಬೋಧಕನು ಜೀವದಿಂದ ತುಂಬಿ, ದೇವರ ಭಯದಿಂದ ತುಂಬಿ ಬೋಧನೆ ಮಾಡುವಾಗ ಕೇಳೋ ಸತ್ತೋಗಿರೋರು ಕೂಡ, ಪಾಪದಲ್ಲಿರೋರು ಕೂಡ, ಬಲಹೀನರು ಕೂಡ ಜೀವದಿಂದ ತುಂಬುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನಲ್ಲಿ ಜೀವ ಇರಬೇಕಾದ್ರೆ ಖಂಡಿತವಾಗಲೂ ನೀನು ದೇವರಿಗೆ ಭಯ ಪಡಬೇಕು. ದೇವರಿಗೆ ಭಯ ಪಡಿದ್ರೆ ಆದಮ ಅಣ್ಣನ ಫ್ರೂಟ್ಸ್ ಅನ್ನ ತಿಂತಾ ಇರಲಿಲ್ಲ. ಆಮೆನ್. ದೇವರಿಗೆ ಭಯ ಪಟ್ಟಿದ್ರೆ ಆದಮ ಅಣ್ಣನ್ನ ತಿಂತಾ ಇರಲಿಲ್ಲ, ಅವ್ವ ಅಣ್ಣನ್ನ ತಿಂತಾ ಇರಲಿಲ್ಲ. ತಿಂದ್ರು ಏನಾಯ್ತು ಅವ್ರಿಗೆ? ಏನ್ ಹೇಳಿದ್ರು? ತಿಂದಿದ್ದಿನ ನೀವೇನಾಗ್ತೀರ ಅಂತ ಹೇಳಿದ್ರು, ಸಾಯ್ತೀರ ಅಂತ ಹೇಳಿದ್ರ? ಆದ್ರೆ ಸತ್ತೋಗಿಲ್ಲ, ಸಾಯಿಲ್ವೇ? 939 ವರ್ಷ ಅವನು ಬದುಕಿದ್ದ, 900 and change. ದೇವ್ರು ಹೇಳಿದ್ರು ನಾನು ಸಾಯಲೇ ಇಲ್ವೇ, ಹಂಗೆ ಇದ್ದೀನಿ. ಆಮೆನ್, ಹಲ್ಲೆಲೂಯಾ. ಆದಮ ಸತ್ತಂತೆ ಪಾತಾಳಕ್ಕೆ ಹೋಗ್ಬಿಟ್ಟು, ಎಲ್ಲಿಗೆ? ಅಲ್ಲಿ ಅವ್ರ ಮಗ ಕಾಯಿನಿದ್ದಂತೆ. ಯಾರಿದ್ದ? ಕಾಯಿನಿದ್ದಂತೆ. ಏಬೇಲ ಇರಲಿಲ್ಲಂತೆ. ಏಬೇಲ ಯಾರು? ಅವನಿಗೆ 2ನೇ ಮಗ. ಏಬೇಲ ಎಲ್ಲಿಗೆ ಗೊತ್ತಾ? ಮೇಲ್ ಪಾತಾಳದಲ್ಲಿದ್ದ, ಅಬ್ರಹಾಮನ ಎದೆಯಲ್ಲಿದ್ದ. ಅಂದ್ರೆ ಅವಾಗ ಇನ್ನೂ ಇರಲಿಲ್ಲ. ಯೇಸು ಕ್ರಿಸ್ತನ್ ಬಂದು ನಮಗಾಗಿ ಪ್ರಾಣ ಕೊಟ್ಟು 3ನೇ ದಿನದಲ್ಲಿ ಎದ್ದು, ಆ ಮಧ್ಯದಲ್ಲಿ 3 ದಿನದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿ ಪರದೇಶಿಯನ್ನ, ಪಾತಾಳವನ್ನ ಸಪರೇಟ್ ಮಾಡಿ ಬಂದ್ಮೇಲೆ ಪರಿಶುದ್ಧನೆಲ್ಲ ಪರದೇಶಿ, ಪ್ಯಾರಡೈಸ್ ಇಂಗ್ಲಿಷ್ ಅಲ್ಲಿ, ಆಮೇಲೆ ಪರದೇಶಿಯಲ್ಲಿ ಇಟ್ಟಿದ್ದ, ಪ್ಯಾರಡೈಸ್ ಅಲ್ಲಿ ಇಟ್ಬಿಟ್ಟು ನಮಗೆಲ್ಲ ದರ್ಶನ ಕೊಟ್ಟ. ಆಮೇಲೆ ಅವಾಗ ಗೊತ್ತಾಯ್ತು ದೇವ್ರು ಹೇಳಿದ್ದು ಬಾಡಿ ಡೆತ್ ಅಲ್ಲ, ಶಾರೀರಿಕ ಮರಣನ ದೇವ್ರು ಹೇಳಿಲ್ಲ, ಆತ್ಮಿಕ ಮರಣ. ಏನ್ ಮರಣ ಹೇಳಿದ್ದು? ಆತ್ಮದಲ್ಲಿ ಸತ್ತೋಗ್ತೀಯ ನೀನು. ಆತ್ಮದಲ್ಲಿ ಸತ್ತೋಗ್ತೀಯ ನೀನು. ನೋಡಿ, ಯೇಸೊಬ್ಬ ಸತ್ತೋದ ಅಂತ ಕೇಳಿದ ತಕ್ಷಣ ಯಾಕೋಬ ಆತ್ಮದಲ್ಲಿ ನೊಂದ್ಕೊಂಡ್ಬಿಟ್ನಂತೆ. ಆತ್ಮದಲ್ಲಿ ನೊಂದ್ಕೊಂಡ್ಬಿಟ್ನಂತೆ, ಸತ್ತೋಗೊಂಥರ ಇದ್ನಂತೆ. ತಿರ್ಗಾ ಅವನಿಗೆ ಜೀವ ಯಾವಾಗ ಬಂತು ಗೊತ್ತಾ? ಹೋದ್ವಾರ ಯಾವಾಗ ತೋರಿಸ್ಕೊಟ್ಟೆ ನಿಮ್ಗೆ ನಾನು ವಾಕ್ಯ. ಆ ವಾಕ್ಯ ಯಾವಾಗ ಬಂತು ಗೊತ್ತಾ? ಅವನಿಗೆ ಮಗ ಬದುಕಿದನಂತ 15 years ಆದ್ಮೇಲೆ ಅವನ ಜೀವ ರಿಟರ್ನ್ ಬಂತು. ಮಗ ಯಾವಾಗ ಸತ್ತೋದ ಅಂತ ಕೇಳಿದ್ನೋ ಒಳಗಡೆನೆ ಸತ್ತೋಗ್ಬಿಟ್ಟಂತೆ. ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಏನೋ ಒಂಥರ ಪೇಷಂಟ್ ತರನೋ, ಇನ್ನಸೆಂಟ್ ತರನೋ, ಅಥವಾ ಏನೋ ಒಂಥರ ಸಿಕ್ನೆಸ್ ಆಗೋ, ಏನೋ ಒಂಥರ ಚಿಂತೆಯಲ್ಲೋ, ಭಾರದಲ್ಲೋ, ಆಮೇಲೆ ಖಿನ್ನತೆಗೆ ಒಳಗಾಗಿ ಸೈಕೋ ತರ, ಏನೋ ಒಂಥರ ಮೆಂಟಲ್ ತರ, ಸುಮ್ಮನೆ ಏನೋ ಸುಮ್ಮನೆ ನಾನು ಸಮಾಧಾನ ಇಲ್ಲ, ಸುಮ್ಮನೆ ಹೋಗ್ಬಿಡು, ನನಗೆ ಇದೆಲ್ಲ ಬೇಡ, ನನ್ನ ಮಗನೇ ಇಲ್ಲ, ಅವ್ರಿಗೆ ಆ ಥರ ಅಂತ ಏನು ಗೊತ್ತಾ? ಸತ್ತೋಗಿರ್ತಾರ. ನೀನಾಗಲ್ಲ, ನೀನ್ ದೇವರಿಗೆ ಭಯ ಪಟ್ರೆ ನಿನ್ನಲ್ಲಿ ಜೀವ ಇರ್ತದೆ. ಆದವನಿಗೆ ಅರ್ಥ ಆಯ್ತಾ? ಅಲ್ಲೊಂದು ಗೊತ್ತಾಗಿಲ್ಲ. ದೇವ್ರು ಹೇಳಿದ್ರೆ ನಾನು ಸಾಯಿಲ್ವೇ? ಆತ್ಮದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದರೆ, ನೀನ್ ಪಾಪದಲ್ಲಿದ್ದು ಕರ್ತನ ಭೋಜನ ತಿಂದ್ರೆ, ದೋಷದಲ್ಲಿದ್ದು ಕರ್ತನ ಭೋಜನ ತಿಂದ್ರೆ, ಯೇಸು ಕ್ರಿಸ್ತನ ರಕ್ತ ಮತ್ತು ದೇಹನ ಸೇವಿಸಿದ್ರೆ ಸತ್ತೋಗ್ತೀಯ ಅಂತ ಬರ್ದಿದೆ. ಈ ಪಾಪದಲ್ಲಿದ್ದು ವೇಷಿತನ ಮಾಡಿ, ಎಲ್ಲ ಅಕ್ರಮ ಮಾಡಿ, ಸಂಪ್ರದಾಯನ ಆಚರಿಸಿ, ವಿಗ್ರಹ ಆರಾಧನೆಯಲ್ಲಿ ಪಾಲ್ಗೊಂಡು, ದೇವರ ಆರಾಧನೆಯಲ್ಲಿ ಪಾಲ್ಗೊಂಡು ತಿಂತಾ ಇದ್ದಾರೆ, ಸತ್ತೋಗ್ಬಿಡ್ತಾ ಇದ್ದಾರೆ ಅವರು. ಸರಿ, ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದ, ಹೋಗಿ ನಮ್ಮ ತಂದೆ ತಿಥಿ ಕಾರ್ಯನ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೆ ಏನಂತ ಜೀಸಸ್
ಸತ್ತೋಗಿರೋ ಸ್ಥಿತಿ ಮಾಡಲಿ, ನೀನು ಬಂದು ನನ್ನ ಪಾಲಮ್ಮ. ಅದರ ಅರ್ಥ ಏನು? ಯೇಸು ಕ್ರಿಸ್ತನ ಯಾರ್ಯಾರಲ್ಲಿ ಇಲ್ವೋ, ಯೇಸು ಕ್ರಿಸ್ತನ ಆತ್ಮ ಯಾರ್ಯಾರಲ್ಲಿ ಇಲ್ವೋ, ಯೇಸು ಕ್ರಿಸ್ತನ ವಾಕ್ಯ ಯಾರ್ಯಾರಲ್ಲಿ ಇಲ್ವೋ ಅದೆಲ್ಲ ಸತ್ತೋಗಿರೋ. ನಾವು ಯಾರನ್ನಾಗಿ, ಎಷ್ಟು ಹನುಮಂತನಾಗಿ, ಪಾಡುವನಾಗಿ, ಒಳ್ಳೆ ಗ್ಯಾಜೆಟ್ ಆಗಿ, ಒಳ್ಳೆ ಹನುಮಂತನಾಗಿ ಸತ್ತೋಗಿರೋ ಜೀವ ಇಲ್ಲ ಅವರಲ್ಲಿ. ಬಾಡಿಯಲ್ಲಿ ನಡೀತಾ ಇರ್ತಾರೆ, ದೇಹದಲ್ಲಿ ಮೆಟ್ಲತ್ತಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಒಳಗಡೆ ಜೀವ ಇರಲ್ಲ. ಆದ್ರೆ ನಿನ್ನಲ್ಲಿ ಜೀವ ಇದೆ. ಏನು ವಾಕ್ಯ ಹೇಳ್ತದೆ? ಜಾನ್ ಚಾಪ್ಟರ್ 3:16 ಹಂಗೆ ಹೇಳಿ 3:16 ಏನ್ ಹೇಳ್ತದೆ? ಯೋಹಾನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟಾನೆ. ಯೇಸುವನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವಕ್ಕೆ ಜೀವಕ್ಕೆ ಸೇರ್ಬೇಕಂತ ಕೊಟ್ಟ. ಯಾವಾಗ ಜೀವ ಬರೋದು? ಯೇಸುವನ್ನ ನಂಬಿದಾಗ. ವಾಕ್ಯ ಹೇಳ್ತದೆ, ನೀನ್ ದೇವರಿಗೆ ಭಯ ಪಟ್ರೆ ನಿನ್ನಲ್ಲಿ ಜೀವ ಇರ್ತದೆ. ನಾನೇ ಜೀವವುಳ್ಳ ರೊಟ್ಟಿ, ನಾನೇ ರೊಟ್ಟಿ. ನೀನ್ ಪ್ರತಿ ತಿಂಗಳು ತಿಂತೀಯಲ್ಲ, ಪ್ರತಿ ವಾರ ತಿಂತೀಯಲ್ಲ, ಅದರಲ್ಲಿ ಜೀವ ಇದೆ. ಬ್ರದರ್ ಸಿಸ್ಟರ್, ಈ ಸಂಡೆ ದೇವರು ನನಗೆ ಹೇಳಿದ್ದಾರೆ, ನೀನು ಇವತ್ತು ಈ ಸಂಡೆ ಅದನ್ನೇ ತಗೊಂಬೇಕು, ಅದ್ರ ಬಗ್ಗೆನೇ ಹೇಳು. 4-5 ಬ್ಯಾಪ್ಟಿಸಮ್ ಆಯ್ತು, ಅದ್ರ ಬಗ್ಗೆನೇ ಸ್ಟೀಚ್ ಮಾಡಂತ ಹೇಳಿದ್ದಾರೆ. ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಬನ್ನಿ ಸಂಡೆ, ಅದಕ್ಕೋಸ್ಕರ ಪ್ರೇಯರ್ ಮಾಡಿ. ಜೀವವುಳ್ಳ, ನಾನೇ ಜೀವವುಳ್ಳ ರೊಟ್ಟಿ. ಈಗ ಬೇರೆಯವರು ತಿಂತಾರೆ, ಆಮೇಲೆ ಜೀವ ಇರ್ತದೆ. ನೀವು ಹೇಳಿ. ಜಾನ್ ಚಾಪ್ಟರ್ 6:63 ಹೇಳ್ತದೆ, 6:63 ಹೇಳ್ತದೆ ಯೋಹಾನ ಗ್ರಂಥ, ನಾನು ಹೇಳುವ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಅದೇ. ನಾನು ಹೇಳೋ ಮಾತುಗಳು ನಿಮ್ಗೆ ಏನಾಗಿದೆ? ಜೀವವಾಗಿಯೂ ಆತ್ಮವಾಗಿಯೂ. ಜೀವ ಅಂತ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದೀನಿ. ಯೇಸು ಕ್ರಿಸ್ತನಿಗೆ ಭಯ ಪಟ್ಟರೆ ನಿನ್ನಲ್ಲಿ ನಿತ್ಯ ಜೀವ ಇರ್ತದೆ. ಬ್ರದರ್ ಸಿಸ್ಟರ್, ವಾಕ್ಯ ಪ್ರಕಾರ ನಡೆದ್ರೆ ನಿನ್ನಲ್ಲಿ ನಿತ್ಯ ಜೀವ ರೊಟ್ಟಿಯಾಗಿರ್ತದೆ. ಜೀಸಸ್ ಬರ್ತಾರೆ, ನಿನ್ನ ಎತ್ಕೊಂಡ್ಬಿಡ್ತಾರೆ. ರ್ಯಾಪ್ಚರು, ಆಂಟಿ ಕ್ರೈಸ್ಟ್ ಈ ಭೂಮಿಗೆ ಬರ್ತಾನೆ, ಭಯಂಕರವಾಗಿ ಬರ್ತಾನೆ. ಅಷ್ಟೊತ್ತಿಗೆ ನೀನ್ ರ್ಯಾಪ್ಚರ್ ಆಗೋಗಿರ್ತೀಯ. ಚಪ್ಪಾಲಲ್ಲಿ ದೇವರನ್ನ ಮಹಿಮೆಪಡಿಸಿ. ಅವರೆಲ್ಲ ಎದುರು ಮಾಡ್ತಾರೆ. ಆಮೇಲೆ ಆಂಟಿ ಕ್ರೈಸ್ಟ್ 7 years ಈ ಭೂಮಿಯನ್ನ ಪರಿಪೂರ್ಣವಾಗಿ ಆಡ್ತಾನೆ. ಅದು ನಗರದಲ್ಲಿ ಕೂಡ ನಡೀತದೆ. ಆಮೇಲೆ 1000 ವರ್ಷ ಈ ಭೂಮಿ ಇರ್ತದೆ. 1000 ವರ್ಷ ಆದ್ಮೇಲೆ ಈ ಭೂಮಿಗೆ ಎಂಡು, ಈ ಭೂಮಿಗೆ ನ್ಯಾಯ ತೀರ್ಪು, ಈ ಭೂಮಿಗೆ ಕಡೆ. Praise God. Proverbs 3:7 ಓದಿದ್ರಾ? 3:7 ಓದಿ ಆಯ್ತಲ್ವಾ? Thank you Jesus. Hallelujah. Amen. ಕೀರ್ತನೆಗಳು 119. Job 28 ಓದಿಲ್ಲ ಅಂದ್ರೆ ಅದು ಎರಡು ಸೇಮ್ ಒಂದೇ. ಇಲ್ಲ, ಜೇಮ್ 28 ಓದಿ, ಅದು ಸೇಮ್, ಎರಡು ಸೇಮ್ ಅಂತ. ಯೆಹೋವನ ಭಯವೇ ಯೋಗ 28 ಅದು ಅದೇ ಓದಿ. ಜೋಬ್ 28 ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು. ಸಾಕಲ್ಲ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಸಾಮ್ಸ್ 111 ಪ್ರೈಸ್ ದ ಲಾರ್ಡ್ 10 ವರ್ಸ್ 111 ಹೇಳ್ತದೆ, ದೇವರ ಭಯ, ಕರ್ತನ ಭಯ, ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಇಗೋ ಮನುಷ್ಯರಿಗೆ ದೇವರಿಗೆ ಭಯಪಡು, ನಿನಗೆ ಜ್ಞಾನವಾಗಿರ್ತದೆ. ಅದು ತಿಳುವಳಿಕೆಯನ್ನ ಕೊಡ್ತೈತೆ, ನಾಲೆಡ್ಜ್ ಕೊಡ್ತೈತೆ. ದೇವ ದೂತರು ಯಾರು, ಪರಲೋಕ ಏನು, ನೀತಿ ಅಂದ್ರೆ ಏನು, ಈ ಬೆಟ್ಟ ಯಾರು, ಪಕ್ಷಿ ಯಾರು, ಸಮುದ್ರ ಯಾರು, ನೀರು ಹೇಗೆ, ದೇವ್ರು ಯಾರು, ನಿಜ ದೇವ್ರು ಯಾರು, ಸುಳ್ಳು ದೇವ್ರು ಯಾರು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ಸೈತಾನ ಯಾರು, ದೇವದೂತರು ಯಾರು, ಏಂಜಲ್ಸ್ ಯಾರು, ಡಿಮೋನ್ಸ್ ಯಾರು,
ಆಮೆನ್. ಪ್ರತಿ ಒಂದ್ರ ಬಗ್ಗೆ ಕೂಡ ನೀನು ತಿಳ್ಕೊಳ್ಳೋ ಜ್ಞಾನವನ್ನ ಆಕಾಶದ ಮೇಲೆ, ಭೂಮಿ ಕೆಳಗಡೆ, ಭೂಮಿಯಲ್ಲಿ, ಸಮುದ್ರದಲ್ಲಿ, ಪರಲೋಕದಲ್ಲಿ ಕೆರೂಬಿಯನ್ಸ್ ಯಾರು, ಆಮೆನ್, ಏಂಜಲ್ಸ್ ಯಾರು, ಎಲ್ಲ ತಿಳುವಳಿಕೆಯನ್ನ, ಜ್ಞಾನ ತಿಳುವಳಿಕೆಯನ್ನ ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್, 66 ಬುಕ್, ಅದರಲ್ಲಿರೋ ರಹಸ್ಯಗಳು, ಸೀಕ್ರೆಟ್ಗಳು, ಗುಡಾರ್ಥಗಳು ಎಲ್ಲವನ್ನ ನಿಮಗೆ ತಿಳಿಸ್ತೈತೆ ದೇವರ ಭಯ. ಆಮೆನ್. ಹಲ್ಲೆಲೂಯಾ. ಆಮೆನ್. ನನ್ನ ವಾಕ್ಯ ಓದ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಸಂಗಿ 7:18 ಓದಿ. ಪ್ರಸಂಗಿ 7:18. ಧರ್ಮಿಯು ತನ್ನ ಧರ್ಮದಲ್ಲಿಯೇ ನಗಿಸುವುದುಂಟು, ಅಧರ್ಮಿಯು ತನ್ನ ಅಧರ್ಮದಿಂದಲೇ ಬಹುದಿನ ಬದುಕುವುದುಂಟು. ಇದನ್ನೆಲ್ಲ ತನ್ನ ವ್ಯರ್ಥವಾದ ಜೀವಮಾನದಲ್ಲೇ ನೋಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಕಂಟಿನ್ಯೂ ಮಾಡಿ. ಇನ್ನೊಂದು ವರ್ಡ್ಸ್ ನೆಕ್ಸ್ಟ್. ಧರ್ಮವನ್ನು ಅತಿಯಾಗಿ ಆಚರಿಸದಿರು, ಜ್ಞಾನವನ್ನು ಅಧಿಕವಾಗಿ. ಪ್ರಸಂಗಿ 7:18 13 ಓದಿದೆಯಲ್ಲ, 18 ಓದು. ನೀನು ಇದನ್ನು ಹಿಡಿದುಕೊಂಡು ಕೊಳ್ಳುವುದು ಒಳ್ಳೆಯದು, ಅದರಿಂದಲೂ ದೇವರಲ್ಲಿ ಭಯಭಕ್ತಿ ಉಳ್ಳವನು ಯಾವುದರಿಂದ? ಅಧರ್ಮದಿಂದ. ಬುದ್ಧಿಹೀನ ಮಾತುಗಳು, ಬುದ್ಧಿಹೀನ ಜೀವಿತ, ಬುದ್ಧಿಹೀನ ಕಾರ್ಯಗಳು ನೀನು ಬಿಟ್ಟು ಹೋಗ್ಬೇಕಾದ್ರೆ, ಅಧರ್ಮ ಕಾರ್ಯಗಳು, ಮಾತುಗಳು ನೀನು ಆಚರಿಸ್ತೀರಿ ಇರ್ಬೇಕಾದ್ರೆ ದೇವರಿಗೆ ಭಯಪಡು. ದೇವರಿಗೆ ಭಯಪಟ್ರೆ ನೀನು ಅಧರ್ಮವಾಗ್ಲಿ, ಮೋಸವಾಗ್ಲಿ, ಅನ್ಯಾಯವಾಗ್ಲಿ, ಅಕ್ರಮವಾಗ್ಲಿ, ಅನ್ಯಾಯವಾಗಿ ಮಾತಾಡೋದಾಗ್ಲಿ, ಕೆಟ್ಟದ್ದು ನೋಡೋದಾಗ್ಲಿ, ಕೆಟ್ಟದನ್ನ ಆಚರಿಸೋದಾಗ್ಲಿ, ಮಾತಾಡೋದಾಗ್ಲಿ, ಮುಟ್ಟೋದಾಗ್ಲಿ, ಆ ಸ್ಥಳಕ್ಕೆ ಹೋಗೋದಾಗ್ಲಿ ನೀನ್ ಮಾಡಲ್ಲ. ಆಮೆನ್. ನೀನ್ ದೇವ್ರ ಭಯ ಇದ್ರೆ ಆ ಎರಡರಿಂದ ನೀನು ತಪ್ಪಿಸ್ಕೊಳ್ತೀಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೆಲ್ಲ ದೇವರಿಗೆ ಭಯಪಟ್ಟ. ಏನೋಕ ದೇವರಿಗೆ ಭಯಪಟ್ಟ. ನೋವ ದೇವರಿಗೆ ಭಯಪಟ್ಟ. ಆಮೆನ್. ಅಬ್ರಹಾಮ, ಇಸಾಕ, ಯಾಕೋಬ, ಯೇಸುವ, ಮೋಶೆ, ಯೋಬ, ದಾವಿದ, ದಾನಿಯೇಲ, ಯೆರೆಮೀಯ, ಯೆಹೆಜ್ಕೇಲ, ಯೆಶಾಯ, ಎಲೀಯ, ಎಲೀಷಾ, ಸಾಮುವೇಲ, ಎಲ್ಲ ಪ್ರವಾದಿಗಳು, ಅಪೊಸ್ತಲರು, ಪೂರ್ವಿಕ ಪಿತೃಗಳು, ಆಮೆನ್, ಪರಿಶುದ್ಧರು, ನೀತಿವಂತರು, ಮರಿಯ, ಆಮೆನ್, ಎಲಿಜಬೆತ್, ಹಲ್ಲೆಲೂಯಾ, ಮ್ಯಾಗ್ದಲೇನ್ ಮೇರಿ, ಇವರೆಲ್ಲ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ್ರು. ಎಸ್ತೇರ್, ಆಮೆನ್, ಮೊರ್ದೆಕೈ ಭಯಭಕ್ತಿಯಿಂದ ನಡ್ಕೊಂಡ್ರು. ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಮನುಷ್ಯರಿಗೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟರು. ನೀನು ದೇವರಿಗೆ ಭಯಪಡ್ತೀಯಾ? ನೀನು ದೇವರಿಗೆ ಎದುರ್ತೀಯಾ? ದೇವರ ವಾಕ್ಯಕ್ಕೆ ಒಳಗಾಗ್ತೀಯಾ? ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತೀಯಾ? ಈ ಎಲ್ಲ ದೈವಿಕ ಆಶೀರ್ವಾದಗಳು ನಿನಗೆ ಬರ್ತಾ ಇದೆ. ನಾಟ್ ಪ್ರಾಸ್ಪರಿಟೀಸ್. ಆಮೆನ್. ಹಲ್ಲೆಲೂಯಾ. ದೈವಿಕ ಆಶೀರ್ವಾದ, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ನಿನಗೆ ಸಿಗ್ತದೆ. ನಿತ್ಯ ಜೀವ ಸಿಗ್ತದೆ. ಈ ಭೂಮಿಯಲ್ಲಿ ಕೂಡ ನೀನು ಒಳ್ಳೆ ಜ್ಞಾನ, ಪ್ರಾರ್ಥನಾ ವೀರು, ಒಳ್ಳೆ ಮನಸ್ಸು, ಧೈರ್ಯ, ಶಕ್ತಿ ನಿನಗೆ ತುಂಬಿರ್ತದೆ. ದೇವರ ಪ್ರೇರೇಪಣೆ, ಉಪದೇಶ, ಜೀವ, ಸಮಾಧಾನ, ಸಂತೋಷ, ಆರೋಗ್ಯ ಏನಿರ್ತದೆ ನಿನಗೆ? ಆರೋಗ್ಯ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ತೀವಿ? ಏನ್ ಮಾಡ್ಬೇಕು ಹೇಳಿ? ಇವಾಗ ನಿನಗೆ ದೇವರು ಈ ವಾಕ್ಯಗಳು ಕೊಟ್ಟರಲ್ಲ, ಏನ್ ಮಾಡ್ಬೇಕು ಹೇಳಿ? ಇವಾಗ ಇವತ್ತಿಂದ ನೀನು ಭಯಭಕ್ತಿಯಿಂದ ನಡ್ಕೊಳ್ಳೋದಕ್ಕೆ ಏನ್ ಮಾಡು? ಮಾತನ್ನ, ತುಟಿಗಳನ್ನ, ಬಾಯನ್ನ ಕಟ್ಟು. ಕೆಟ್ಟ ಆಲೋಚನೆ, ದುಷ್ಪ್ರೇರಣೆಗಳು, ಕೆಟ್ಟದನ್ನು ಕೇಳೋದನ್ನ ಬಿಡು, ಕೆಟ್ಟದನ್ನು ನೋಡೋದನ್ನ ಬಿಡು. ಪ್ರೀತಿಸಬೇಡ ಅವುಗಳನ್ನ. ಅವುಗಳಿದ್ರೆ ಇವುಗಳು ಬರಲ್ಲ. ನಿನಗೆ ಪ್ರಪಂಚದ ಭಯ ಹೋಗ್ಬೇಕಂದ್ರೆ, ಸೈತಾನ ಭಯ ಹೋಗ್ಬೇಕಂದ್ರೆ, ದೆವ್ವದ ಭಯ ಹೋಗ್ಬೇಕಂದ್ರೆ, ಆಮೇಲೆ ಲೋಕದ ಭಯ ಹೋಗ್ಬೇಕಂದ್ರೆ, ಮರಣದ ಭಯ ಹೋಗ್ಬೇಕಂದ್ರೆ, ಫ್ಯೂಚರ್ ಭಯ, ನಾಳೆ ಏನಾಗುತ್ತೆ ಎದುರ್ಕಾಲ, ಆಮೇಲೆ ಅದ್ರ ಭಯ ನೀನು ಬಿಟ್ಟು ಹೋಗ್ಬೇಕಂದ್ರೆ ದೇವ್ರ ಭಯ ಬಂದ್ರೆ ನೀನು ಇನ್ಯಾವ ಭಯ ನಿನ್ನ ಹತ್ರ ಇರಲ್ಲ.
ಆ ಪಕ್ಕ ಹೇಳ್ತಾ ಇದ್ದೀನಿ, ನಾನು ಎಂತ ಭಯ ಪಡೋದು ಗೊತ್ತಾ? ತಪ್ಪೆ ಹೊಡ್ಕೊಂಡ್ ಬರ್ತಾಯಿದ್ರೆ ಭಯ ನಡೀಬಿಡ್ತಾ ಇದೆ. ಯಾರನ್ನ ಸತ್ತೋಗಿರೋ ಸುದ್ದಿ ಕೇಳಿದ್ರೆ ನಮ್ಮ ಕೈಯಲ್ಲಿ ಆಗ್ತಾ ಇದೆ. ಯಾರನ್ನ ಸತ್ತೋಗಿರೋ ಸುದ್ದಿ ಕೇಳಿದ್ರೆ ನಾನು ನಡಕ್ಬಿಡ್ತಾ ಇದೆ. ರೋಗ ಯಾರನ್ನ ಸತ್ರು ಹ್ಯಾಂಗ್ ಮಾಡ್ಕೊಂಡ್ರೆ ನನ್ಗೆ ಇರಕ್ಕಾಗ್ತಾ ಇರಲಿಲ್ಲ. ಸಖತ್ ಎದುರು ಬಿಡ್ತಾ ಇದೆ. 2-3 ದಿನ, ವಾರ, 15 ದಿನ ಆದ್ರೂ ನನಗೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಸೆಕೆಂಡ್ ಶೋ ಪಿಕ್ಚರ್ ಕೂಡ ಹೋಗ್ತಾ ಇದೆ. ಆ ಥರ ದೈವವಾಗಿದ್ದವರು ನನಗೆ ಭಯ ಬಂದ್ಬಿಡ್ತು, ಮರಣ ಬಂದ್ಬಿಡ್ತು. ನನ್ನ ಕೈಯಲ್ಲಿ ಬದುಕಕ್ಕಾಗ್ತಾ ಇಲ್ಲ. ಏನ್ ಮಾಡಿದ್ರು ಕೂಡ. ಬಟ್ ಬೈಬಲ್ ಓದ್ತಾ ವಾಕ್ಯ ಬೋಧಿಸ್ತಾ ಉಪದೇಶ ಕೇಳ್ತಾ ಎಲ್ಲಾರು ಪ್ರೀತಿ ಮಾಡೋದು ಧೈರ್ಯ. ಒಬ್ಬರನ್ನು ದ್ವೇಷ ಮಾಡೋದು, ಪ್ರೀತಿ ಮಾಡೋದು. ಪ್ರೀತಿ ಎಲ್ಲವನ್ನ ಸಹಿಸ್ತೇವೆ. ಅದಕ್ಕೆ ನೀನೇನ್ ಮಾಡ್ಬೇಕಂದ್ರೆ ಇಷ್ಟೇ ಮಾಡು. ಹಲ್ಲೆಲೂಯಾ. ದೇವರಿಗೆ ಭಯ. ದೇವರಿಗೆ ಏನ್ ಮಾಡ್ತೀಯ? ಭಯ ಪಡು. ನಿನ್ಗೆ ಅದು ಆರೋಗ್ಯನ ಕೂಡ ಕೊಡ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೂರ್ತಿ ವಾಕ್ಯ ಸಾರಿ 8ನೇ ವಚನ ಓದಿ. 3:8 ಪ್ರಾವರ್ಬ್ಸ್ 3:8 ಮಿಸ್ಟೇಕ್ 7:8 ಕೂಡಿಸಿ ಓದಿ. ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಕೆಟ್ಟದಿಲ್ಲ ಎಲ್ಲರೂ ಹೇಳಿ, ಕೆಟ್ಟದಿಲ್ಲ ಎಲ್ಲರೂ ಹೇಳಿ, ಕೆಟ್ಟದನ್ನ ಬಿಟ್ಬಿಡ್ಬೇಕು ಅಂತ ಹೇಳಿ ಬಿಟ್ಟು ಬಿಡ್ಬೇಕು. ಯೆಹೋವನನ್ನೇ ಸಾಕು. ಇದರಿಂದ ನಿನ್ನ ದೇಹಕ್ಕೆ ಭಯಪಟ್ಟು ಕೆಟ್ಟದನ್ನ ಬಿಟ್ಟರೆ ನಿನ್ನ ದೇಹಕ್ಕೆ ಏನ್ ಬರ್ತದೆ? ಆರೋಗ್ಯವು ಉಂಟಾಗುವುದು. ಎಲುಬುಗಳಿಗೆ ಸಾರ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಐರನ್ ಶಕ್ತಿ ಸಿಗುತ್ತೆ. ಆಮೇಲೆ ಪ್ರೋಟೀನ್, ವಿಟಮಿನ್, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್, ವಿಟಮಿನ್ ಎ, ಬಿ, ಸಿ ಎಲ್ಲ ನೀನು ಕೆಟ್ಟದನ್ನ ಮಾಡಬೇಡ. ಎಲ್ಲ ನಿನ್ಗೆ ಅದರಲ್ಲಿದೆ. ಒಳ್ಳೆಯದನ್ನ ಮಾಡು. ದೇವರಿಗೆ ಭಯಪಡು. 7:8 ಕೂಡಿಸಿ ಓದಬೇಕು. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನ ತೊರೆದು ಬಿಡು. ನಿನ್ನ ದೇಹಕ್ಕೆ ಆರೋಗ್ಯ, ನಿನ್ನ ಎಲುಬುಗಳಿಗೆ ಸಸಾರ. ನೀರು ಯಾವಾಗಲಿರೋ ಮರ ತರ ಇರ್ತೀಯ. ಆರೋಗ್ಯ ಕೊಡ್ತೈತ? ಭಯಪಟ್ರೆ ನಿನಗೆ ದೇವ್ರ ಭಯ ನಿನಗೆ ಆರೋಗ್ಯ ಕೊಡ್ತೈತಾ? ದೇವರಿಗೆ ಭಯಪಟ್ರೆ ನಿನ್ ಬೋನ್ಸ್ ಸ್ಟ್ರಾಂಗ್ ಆಗುತ್ತಾ? ದೇವರಿಗೆ ಭಯಪಟ್ರೆ ನಿನಗೆ ಜ್ಞಾನ ಉಪದೇಶ ಮಾಡ್ತೈತಾ? ದೇವರಿಗೆ ಭಯಪಟ್ರೆ ನಿನಗೆ ಫುಡ್ ಅನ್ನ ದೇವರು ಪ್ರೊವೈಡ್ ಮಾಡ್ತಾನ? ದೇವರಿಗೆ ಭಯಪಟ್ರೆ ನಿನಗೆ ದೇವರು ಟೀಚರ್ ಆಗಿರ್ತಾನೆ. ದೇವರಿಗೆ ಭಯಪಟ್ರೆ ನಿನಗೆ ನಾಲೆಡ್ಜ್ ಬರ್ತೈತೆ. ದೇವರಿಗೆ ಭಯಪಟ್ರೆ ನೀನು ಧರ್ಮೋಪದೇಶಕನಾಗ್ತೀಯ. ದೇವರಿಗೆ ಭಯಪಟ್ರೆ ನಿನ್ನಲ್ಲಿ ನಿತ್ಯ ಜೀವ ಇರ್ತದೆ. ದೇವರಿಗೆ ಭಯಪಟ್ರೆ ನಿನಗೆ ಕೊರತೆ ಇರಲ್ಲ. ದೇವರಿಗೆ ಭಯಪಟ್ರೆ ಅನಾರೋಗ್ಯ ಹೋಗಿ ಆರೋಗ್ಯ ಬರ್ತದೆ. ಆಮೆನ್. ಹಲ್ಲೆಲೂಯಾ. ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಮಯದಲ್ಲಿ ರಾಜ ಭಯವನ್ನು ಕುರಿತು ಬೋಧಿಸುತ್ತೀಯ ರಾಜ. ಈ ಮುಕ್ಕಾಲು ಗಂಟೆ ಮಕ್ಕಳು ದೇವರೇ, ನನ್ನ ಸಹೋದರ ಸಹೋದರಿಗಳು ನಿನ್ನ ಮಾತನ್ನ ಕೇಳಿದರೆ ರಾಜ, ನಿನ್ನ ಭಯವನ್ನ ಕೇಳಿದರೆ ರಾಜ, ನಿನ್ನ ವಾಕ್ಯವನ್ನ ಕೇಳಿದರೆ ರಾಜ, ಅದ್ಭುತವೇ ದೇಶ ಕೇಳಿದೆ ರಾಜ. ಯೆಹೋವನ ಭಯಭಕ್ತಿಯನ್ನು ಕಲಿಸಿದರು. ಅಬ್ರಹಾಮನಿಗೆ ದೋಷವಿಲ್ಲದವನಾಗಿ ನಡೆದುಕೋ, ಕೆಟ್ಟದ್ದನ್ನ ಬಿಡಬೇಕು, ನೀನು ನ್ಯಾಯ ನೀತಿಯಿಂದ ಜೀವಿಸಲ್ಲ ಬೋಧಿಸಿದೆಯಾ. ಈ ವಾಕ್ಯವನ್ನ ಕೇಳಿದ ಪ್ರತಿಯೊಬ್ಬರ ಮೇಲೆ ಭಯಭಕ್ತಿ ಅಭಿಷೇಕ ಇರಲಿ, ಭಯಭಕ್ತಿ ಅಭಿಷೇಕ ಇರಲಿ, ಭಯಭಕ್ತಿ ಅಭಿಷೇಕ ಇರಲಿ. ಓ ಬಾಬಾ
ಸ್ತುತಿ ನಿನಗೆ, ನಿಮಗೆ, ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾರೆ. ಆಶೀರ್ವದಿಸಿ, ಬಲಪಡಿಸಿ, ಯೇಸುವಿನ ನಾಮದಲ್ಲಿ ನಡೆಸು, ಮಂದರಿಸಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. ಪ್ರತಿಗಣಮಾನವಾಗಿ ನಿನಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವೆ. ಆಮೆನ್, ಆಮೆನ್, ಆಮೆನ್.